ಈಗ ಮುಂದಿನ ಕಾರ್ಯಕ್ರಮ ನಿಮ್ಮೆಲ್ಲರ ಬಹುನಿರೀಕ್ಷಿತ ವಿಶೇಷ ಸಂಚಿಕೆ ಕಾರ್ಯಕ್ರಮ. ಮನರಂಜನೆ ಇರುತ್ತೆ. ತಮ್ಮಲ್ಲಿನ ಕಲೆ ಯಾವ್ದಾದ್ರೂ ಆಗ್ಬೋದು, ಇವತ್ತು ಅದನ್ನ ವ್ಯಕ್ತಪಡಿಸ್ಬೋದು. ದಯವಿಟ್ಟು ಯಾರೆಲ್ಲ ಭಾಗವಹಿಸ್ತೀರಾ ಎಲ್ರು ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳ್ತಾ, ಹ್ಯಾಂಡ್ ರೈಸ್ ಮಾಡೋ ಹೊತ್ತಿಗೆ ಬುದ್ಧ ಪೂರ್ಣಿಮೆದು ಒಂದ್ ಸ್ವಲ್ಪ ವಿಚಾರ ಹೇಳ್ತೀನಿ ಗುರುಜಿ. ಮಾಸ್ಟರ್ಸ್, ಮೇ ತಿಂಗಳು 10, 11, 12ರಂದು ಪಿರಮಿಡ್ ವ್ಯಾಲಿಯಲ್ಲಿ ನಡೆಯಲಿರುವ ಬುದ್ಧ ಪೂರ್ಣಿಮೆ ಈ ಕರ್ನಾಟಕ ಧ್ಯಾನ ಮಹಾಯಜ್ಞಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗಾಗಲೇ ಅನ್ನಪ್ರಸಾದಕ್ಕೆ ದೇಣಿಗೆಯನ್ನು ನೀಡಿದ್ದಾರೆ. ಹರೀಶ್ ಸರ್ ಮತ್ತೆ ನಾಗರತ್ನ ಮೇಡಮ್, ಲೋಕೇಶ್ ಸರ್, ರೋಮಿನಿ, ಕೇಶವ ಸರ್, ಇವ್ರದೆಲ್ಲ ನಾವು ಹೇಳಿದೀವಿ. ಈಗ ನಿನ್ನೆ ಮೊನ್ನೆಯಿಂದ ದೇಣಿಗೆ ಕೊಟ್ಟಿರುವಂತಹವರು ಮಾಸ್ಟರ್ಸ್ ಯಾರು ಅಂತಂದ್ರೆ, ಬಾಲಕೃಷ್ಣ ವಗ್ಗ ಬಂಟ್ವಾಳ ಅವರು 1000 ರೂಗಳನ್ನು ದೇಣಿಗೆ ಕೊಟ್ಟಿದ್ದಾರೆ. ಹಾಗೆ ಯಶೋಧ ಅರಸೀಕೆರೆ 501, ಕಮಲಾ ರಾಮಚಂದ್ರ ಹೆರಳೆ ದೊಡ್ಡ ಮೊತ್ತದ ಅಮೌಂಟ್ 3000, ಅನ್ನಪೂರ್ಣ ಬ್ಯಾಡಗಿ 500 ರು, ಹಾಗೆ ಶಿವಪುತ್ರ ಸರ್ 500 ರು. ಇಷ್ಟು ಮಾಸ್ಟರ್ಸ್ ದೇಣಿಗೆ ಕೊಟ್ಟಿದ್ದಾರೆ. ಯಾಕೆ ನಾವಿಲ್ಲಿ ಇದನ್ನ ಹೇಳ್ತೀನಿ ಅಂತಂದ್ರೆ, ಅನ್ನಪ್ರಸಾದಕ್ಕಾಗಿ ಇವರು ಮಾಡಿರೋದ್ರಿಂದ ಈ ಮೂಲಕ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋ ಸಲುವಾಗಿ ಹೇಳಲಾಗುತ್ತೆ. ಎಸ್ ಮಾಸ್ಟರ್ಸ್. ಯಾರು ದೇಣಿಗೆ ಕೊಟ್ಟಿದ್ದಾರೆ ಎಲ್ಲ ಮಾಸ್ಟರ್ಸ್ಗೂ ಸರಿ ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ. ಎಲ್ಲಾ ಮಾಸ್ಟರ್ಸ್, ತುಂಬಾ ಮಾಸ್ಟರ್ಸ್ ಸಹಕಾರ ನೀಡ್ತಾ ಇದ್ದೀರಿ ಇಂತಹ ಲೋಕ ಕಲ್ಯಾಣ ಕೆಲಸಗಳಿಗೆ. ಹಾಗಾಗಿ ನಿಮ್ಗೆ ಮತ್ತೊಮ್ಮೆ ಕೃತಜ್ಞತೆಗಳು ಎಲ್ಲರಿಗೂ ಕೂಡ. ರೈಟ್. ಎಸ್, ಮುಂದಿನ ವಿಶೇಷ ಸಂಚಿಕೆ ಕಾರ್ಯಕ್ರಮ ಶುರುವಾಗ್ತಿದೆ. ವಾಣಿ ಮೇಡಮ್ ಮೊದಲನೇದಾಗಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮೇಡಮ್. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದ್ಸಲಿ ಕೊಡ್ತೇನೆ ಮೇಡಮ್, ಒಂದ್ಸಲಿ ಮಾತ್ರ ಟಚ್ ಮಾಡಿ. ಮಾಸ್ಟರ್ಸ್ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ನೆಕ್ಸ್ಟ್ ಯಾರ್ಯಾರು ಭಾಗವಹಿಸ್ತೀರಾ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಎಸ್ ಮೇಡಮ್. ನಮಸ್ತೆ ಎಲ್ಲರಿಗೂ. ನಾನೊಂದು ಚಿಕ್ಕ ಕವನವನ್ನ ಹೇಳ್ತೀನಿ ಮನಸ್ಸಿನ ಬಗ್ಗೆ. ಮನಸ್ಸು ಎಂತ ಮಾಯಾವಿ. ನಮ್ಮ ಮನಸ್ಸು ನಮ್ಮ ಕೈಗೂ ಸಿಗಲ್ಲ, ಇದಕ್ಕೂ ಸಿಗಲ್ಲ, ಆದ್ರೂ ಎಲ್ಲರಲ್ಲೂ ಇದೆ. ಹೇಗೆ ಅಗೋಚರ ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ಇದನ್ನ ಹೇಳ್ತೀನಿ. ಅದ್ರ ಬಗ್ಗೆ, ಮನಸ್ಸೇ ಓ ಮನಸ್ಸೇ ಮಾಯಾವಿ ಮನಸ್ಸೇ, ನಿನ್ನ ಮರ್ಮ ತಿಳಿದವರ್ಯಾರು, ನಿನ್ನ ಆಳ ಅಳೆದವರ್ಯಾರು, ಎಲ್ಲ ನಿಗೂಢ ಅಗೋಚರ. ಒಮ್ಮೊಮ್ಮೆ ಮಿಂಚಿ ಗುಡುಗಾಗಿ ಸಾಗರದಂತೆ ಆರ್ಭಟಿಸಿ, ನದಿಯಂತೆ ಪ್ರಶಾಂತ ಶಾಂತಾನುಶಾಂತ. ಮನಸ್ಸೆಂದು ಒಂದೊಂದು ಕನಸಂತೆ ಚಿರಯುವಕನು ಚಿರಂಜೀವಿ. ಸರ್ವಕ್ಕೂ ನೀನೇ ಕಾರಣಕರ್ತ, ಮುಗಿಲಂತೆ ನಿನ್ನ ಅಗಾಧತೆಯು. ಮನಸ್ಸೇ ಓ ಮನಸ್ಸೇ ಮಾಯಾವಿ ಮನಸ್ಸೇ, ನಿನ್ನ ಮರ್ಮ ತಿಳಿದವರ್ಯಾರು, ನಿನ್ನ ಆಳ ಅಳೆದವರ್ಯಾರು. ನಿನ್ನ ಕಂಡವರಿಲ್ಲ, ನೀನಿಲ್ಲದ್ಯಾರಿಲ್ಲ. ಕಾಣದು ಕಾಣದು ಮನಸ್ಸಿನ ನೋವು. ನೀ ಬಿತ್ತಿದಂತೆ ಬೆಳೆವುದು, ಬೀಜದಂತೆ ವೃಕ್ಷವು. ಜೀವನ ಒಂದು ಹೋರಾಟ, ನೆಮ್ಮದಿಗಾಗಿ ಹುಡುಕಾಟ. ಮನದಿಂದಲೇ ಬಾಳಿದರು, ಮನದಿಂದಲೇ ಅಳಿದರು. ಈ ಮನಸ್ಸು ಮಾಡಲು ಗೆಲುವೆ ಬಾಳೆಲ್ಲವು. ಈ ಮನವೇ ರಕ್ಷಕನು ಭಕ್ಷಕನು, ಗರಿಬಿಚ್ಚೆ ಗಗನಕ್ಕೇರುವುದು, ಮನ ಮುದುಡೆ ಪಾತಾಳಕ್ಕಿಳಿಯುವುದು. ಸೋಲಿನ ಪಾಠ, ಹಸಿವಿನ ಊಟ, ಪ್ರೀತಿಯ ಕೋಪ, ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಯು ಈ ಮನವು. ಓ ಮನವೇ ಮುಖವಾಡ ಕಳಚಿ ನಿನ್ನಂತೆ ನೀನಿರು, ಭಯದ ಬೋನಲ್ಲಿ ಸಿಲುಕಿ ಬಂದಿಯಾಗದಿರು. ಮನವೇ ಮನಸ್ಸೇ ಓ ಮನಸ್ಸೇ ಮಾಯಾವಿ ಮನಸ್ಸೇ, ನಿನ್ನ ಮರ್ಮ ತಿಳಿದವರಿಲ್ಲ, ನಿನ್ನ ಆಳ ಅಳೆದವರಿಲ್ಲ, ನಿಗೂಢ ಅಗೋಚರ. ಧನ್ಯವಾದಗಳು ಮೇಡಮ್. ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮನಸ್ಸು ಕಳವಳವ ನೀಗಿಬಿಡು, ತಳಮಳವ ದೂರವಿಡು, ಕಳೆ ತಳ್ಳು ಗಾಬರಿಯ ಮನದಿಂದ. ಎಸ್ ಮೇಡಮ್, ಮನಸ್ಸು ಕನಸು ಇದನ್ನೆಲ್ಲ ನೀವು ಒಂದೊಂದು ಟಾಪಿಕ್ ತಗೊಂಡ್ರು ಕೂಡ ಅದ್ರ ಬಗ್ಗೆ ನೀವು ಒಂದಷ್ಟು ಕವನನೇ ರಚಿಸ್ಬಿಡ್ತೀರಾ.
ಅದು ನಿಮ್ಮಲ್ಲಿರುವಂತಹ ಅದ್ಭುತವಾದ ಶಕ್ತಿ ಮೇಡಮ್. ಸೂಪರ್ ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ನೆಕ್ಸ್ಟ್ ಮಾಸ್ಟರ್ಸ್ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ನೀವು ಹ್ಯಾಂಡ್ ರೈಸ್ ಮಾಡೋ ಅಷ್ಟರಲ್ಲಿ ನಾನೊಂದು ಭಕ್ತಿ ಹಾಡು ಹೇಳ್ತೀನಿ. ಓಂ ಮಹಾಪ್ರಾಣದೀಪಂ ಶಿವಂ ಶಿವಂ ಓಂಕಾರ ರೂಪಂ ಶಿವಂ ಶಿಹಂ ಮಹಾಸೂರ್ಯಚಂದ್ರಾದಿನೇತ್ರಂ ಪವಿತ್ರಂ ಮಹತಾಡಮಿದಿಮಿರಾಂತ ಕಂಸೌರಗಾತ್ರಂ ಮಹಾಕಾಂತಿ ಬೀಜಂ ಮಹದಿವ್ಯ ತೇಜಂ ಭವನೀ ಸಮೇತಂ ಭಜೆ ಮಂಜುನಾಥಂ. ಓಂ ನಮಃ ಶಂಕರಾಯ ಚ ವಯಸ್ಕರಾಯ ಚ ನಮಃ ಶಿವಾಯ ಚ ಶಿವಧರಾಯ ಚ ಭವಧರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ. ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ಹೃದಯ ಹೃದಯ ಮಂಗಮಂ ಚತುರಸತಿ ಸಂಗಮಂ ಪಂಚಭೂತಾತ್ಮಕಂ ಶತ್ರುನಾಶಕಂ ಸಪ್ತಶ್ವರೈಶ್ವರಂ ಅಷ್ಟಸಿದ್ದೇಶ್ವರಂ ನವರಸ ಮನೋಹರಂ ದಶ ದಿಶಾ ಸುರಿವಲಂ ಮೇಕಾದಶೋಜ್ವಲಂ ಮೇಘನಾಥೇಶ್ವರಂ ಪ್ರಸ್ತು ಶಿವಶಂಕರಂ ಪ್ರಣತ ಜನಕಿಂಕರಂ ದುರ್ಜನ ಭಯಂಕರಂ ಸಜ್ಜನ ಶುಭಂಕರಂ ಪ್ರಾಣಿ ಭವತಾರಕಂ ಪ್ರಕೃತಿ ವಿತಕಾರಕಂ ಭುವನ ಭವ್ಯ ಭವನಾಯಕಂ ಭಾಗ್ಯಾತ್ಮಕಂ ರಕ್ಷಕಂ ಈಶಂ ಸುರೇಶಂ ಶ್ರುಶೇಷಂ ಪರೇಶಂ ನಟೇಶಂ ಗೌರೀಶಂ ಗಣೇಶಂ ಭೂತೇಶಂ ಮಹಾಮಧುರ ಪಂಚಾಕ್ಷರಿ ಮಂತ್ರಮಾರ್ಷಂ ಮಹರ್ಷವರ್ಷಂ ಪ್ರಹರ್ಷಂ ಸುಶೀರ್ಷಂ. ಓಂ ನಮೋ ಹರಾಯ ಚ ಸ್ಮರಹರಾಯ ಚ ಪುರಹರಾಯ ಚ ರುದ್ರಾಯ ಚ ಭದ್ರಾಯ ಚ ಇಂದ್ರಾಯ ಚ ನಿತ್ಯಾಯ ಚ ನಿದ್ದಿದ್ರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ. ಡಂ 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 ಡಕ್ಕಾದಿನಾದ ನವತಾಂಡವಾಡಬ್ಬರಂ ದದ್ದಿಮ್ಮಿ ದಗದಿಮ್ಮಿ ದಿದ್ದಿಮ್ಮಿ ದಿಮಿ ದಿಮ್ಮಿ ಸಂಗೀತ ಸಾಹಿತ್ಯ ಸುರಕಮಲವಂಬರಂ ಓಂಕಾರ ಹ್ರೀಂಕಾರ ಶ್ರೀಂಕಾರ ಹೈಂಕಾರ ಮಂತ್ರ ಬೀಜಾಕ್ಷರಂ ಮಂಜುನಾಥೇಶ್ವರಂ ಋಗ್ವೇದ ಮಾಧ್ಯಂ ಯಜುರ್ವೇದ ವೇದ್ಯಂ ಸಾಮ ಪ್ರಗೀತಂ ಭದರ್ವಂ ಪ್ರಬದ್ಧ ಪುರಾಣೇತಿಹಾಸಂ ಪ್ರಸಿದ್ಧಂ ವಿಶುದ್ಧಂ ಪ್ರಪಂಚೈಷ ಸೂತ್ರಂ ವಿಬುದ್ಧಂ ಸುಸಿದ್ಧಂ ಅಕಾರಂ ವಕಾರಂ ಸಿಕಾರಂ ವಕಾರಂ ಯಕಾರಂ ನಿರಾಕಾರ ಸಾಕಾರ ಸಾರ ಮಹಾಕಾಳಕಾಲಂ ಮಹಾನೀಲಕಂಠಂ ಮಹಾನಂದನಂದಂ ಮಹಾಟ್ಟಾಟಹಾಸಂ ಜಟಾಜೂಟ ರಂಗೈಕ ಗಂಗಾ ಚುಚಿತ್ತಂ ಜಲದ್ಬುದ್ಧ ನೇತ್ರಂ ಸುಮಿತ್ರಂ ಸುಗೋತ್ರಂ ಮಹಾಪಾಶುಭಾಷಂ ಮಹಾಭಾನುಲಿಂಗಂ ಮಹಾವರ್ತುವರ್ಣಂ ಸುವರ್ಣಂ ಪ್ರವರ್ಣಂ ಸೌರಾಷ್ಟ್ರ ಸುಂದರಂ ಸೋಮನಾಥೇಶ್ವರಂ ಶ್ರೀಶೈಲ ಮಂದಿರಂ ಶ್ರೀಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಮಮಲಲಿಂಗೇಶ್ವರಂ ಭಾಮಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರಂ ಪ್ರರಂ ವಿಶ್ವೇಶ್ವರಂ ತ್ರಯಂಬಕಾದೀಶ್ವರಂ ನಾಗಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರಂ ಆತ್ಮಲಿಂಗಾತ್ಮಕಂ ಜ್ಯೋತಿರ್ಲಿಂಗಾತ್ಮಕಂ ವಾಯುಲಿಂಗಾತ್ಮಕಂ ಆತ್ಮಲಿಂಗಾತ್ಮಕಂ ಅಖಿಲಲಿಂಗಾತ್ಮಕಂ ಅಗ್ನಿಸೋಮಾತ್ಮಕಂ ಅನಾದಿಂ ಅಮೇಯಂ ಅಜೇಯಂ ಅಚಿತ್ಯಂ ಅಮೋಘಂ ಅಪೂರ್ವಂ. ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥಳ ಕ್ಷೇತ್ರವರ ಪರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರವರ ಪರಂ ಜ್ಯೋತಿಂ. ಓಂ ನಮಃ ಸೋಮಾಯ ಚ ಸೌಮ್ಯಾಯ ಚ ಭವ್ಯಾಯ ಚ ಭಾಗ್ಯಾಯ ಚ ಶಾಂತಾಯ ಚ ಶೌರ್ಯಾಯ ಚ ಯೋಗಾಯ ಚ ಭೋಗಾಯ ಚ ಕಾಲಾಯ ಚ ಕಾಂತಾಯ ಚ ರಮ್ಯಾಯ ಚ ಗಮ್ಯಾಯ ಚ ಈಶಾಯ ಚ ಶ್ರೀಚಾಯ ಚ ಸರ್ವಾಯ ಚ ಸರ್ವಾಯ ಚ. ಥ್ಯಾಂಕ್ ಯು ಗುರುಜಿ. ಪೂರ್ಣಿಮಾ ಮೇಡಮ್. ಎಸ್ ಗುರುಜಿ. ಪೂರ್ಣಿಮಾ ಮೇಡಮ್. ಪೂರ್ಣಿಮಾ ಮೇಡಮ್.
ನಮಸ್ತೆ ಗುರುಗಳೇ, ನಮಸ್ತೆ ಎಲ್ಲರಿಗೂ. ಹಾ ನಮಸ್ತೆ. ನಮಸ್ತೆ. ನಮಸ್ತೆ ಗುರುಗಳೇ, ನಮಸ್ತೆ ಎಲ್ರಿಗೂ. ಇವನೊಂದ್ ದೇವ್ರನ್ನ ಮಾಡ್ತಾನೆ ಗುರುಗಳೇ. ಹಾ ಓಕೆ. ತತ್ತಕದಿಮಿ ತದಿಮಿಕಿಯನುತ ತತ್ತಕದಿಮಿ ತದಿಮಿಕಿಯನುತ ಹರಿಯಾಡಿದನೆ. ತತ್ತಕದಿಮಿ ತದಿಮಿಕಿಯನುತ ಹರಿಯಾಡಿದನೆ. ತತ್ತಕದಿಮಿ ತದಿಮಿಕಿಯನುತ ಹರಿಯಾಡಿದನೆ. ಜಪಿತನುತ್ತಮ ಮುತ್ತಿನ ಗೊತ್ತುಗಳ ಗುತ್ತಿಗೆಯೊಳನೆತ್ಯಾಡುತ್ತ ತತಕದಿಮಿ ತದಿಮಿಕಿಯನುತ ಹರಿಯಾಡಿದನೆ. ಚಿತ್ತ ಜಪಿತನುತ್ತಮ ಮುತ್ತಿನ ಗೊತ್ತುಗಳ ಗುತ್ತಿಗೆಯೊಳನೆತ್ಯಾಡುತ್ತ ತತಕದಿಮಿ ತದಿಮಿಕಿಯನುತ ಹರಿಯಾಡಿದನೆ. ಹಾರ ಪದಕಕ್ಕೆ ಯೂರ ಕಿರೀಟ ಬುಧೀರ ಬಾಪುರೇ. ಹಾರ ಪದಕಕ್ಕೆ ಯೂರ ಕಿರೀಟ ಬುಧೀರ ಬಾಪುರೇ. ಯದು ವೀರ ಹಳೆಯುತ್ತಿರೆ ಮರ ಜನಕ ಸುಕುಮಾರ ಸಾರ ಗುಣ ಸಾಂದ್ರ ಮಹಿಮಾರೆ ತತಕದಿಮಿ ತದಿಮಿಕಿಯನುತ. ಯದು ವೀರ ಹಳೆಯುತ್ತಿರ ಬಾರ ಜನಕ ಸುಕುಮಾರ ಸಾರ ಗುಣ ಸಾಂದ್ರ ಮಹಿಮಾರಿ ತತಕದಿಮಿ ತದಿಮಿಕಿಯನುತ ಹರಿಯಾಡಿದನೆ. ನಂದಗಮನೆಯರು ವೃಂದ ವೃಂದದಲ್ಲಿ ಚಂದ ನಾಡುತ್ತೀರೇ. ನಂದಗಮನೆಯರು ವೃಂದ ವೃಂದದಲ್ಲಿ ಚಂದ ನಾಡುತ್ತೀರೇ. ಆನಂದ ಗೋಪನ ಕಂದ ಮುಕುಂದ ನಿತ್ಯಾನಂದ ಹರಿ ತತಕದಿಮಿ ತದಿಮಿಕಿಯನುತ. ಆನಂದ ಗೋಪನ ಕಂದ ಮುಕುಂದ ನಿತ್ಯಾನಂದ ಹರಿ ತತಕದಿಮಿ ತದಿಮಿಕಿಯನುತ ಹರಿಯಾಡಿದನೆ. ಕಂಕಣವಂಕೆಯು ಕಿಂಕಿಣಿರವದೊಳು ಶಂಖ ಚಕ್ರ ದಿವ್ಯ ಪಂಕಜಮಾಲೆ. ಕಂಕಣವಂಕೆಯು ಕಿಂಕಿಣಿರವಗಳು ಶಂಖ ಚಕ್ರ ದಿವ್ಯ ಪಂಕಜಮಾಲೆ. ಶಂಕಧರ ಶ್ರೀ ಪುರಂದರ ವಿಠಲ. ಶಂಕಧರ ಶ್ರೀ ಪುರಂದರ ವಿಠಲ. ವೇದಾಂತ ವೇದ ಕೃಷ್ಣ ತತಕದಿಮಿ ತದಿಮಿಕಿಯನುತ ಹರಿಯಾಡಿದನೆ. ಚಿತ್ತ ಜಪಿತನುತ್ತಮ ಮುತ್ತಿನ ಗೊತ್ತುಗಳ ಗುತ್ತಿಗೆಯೊಳನೆತ್ಯಾಡುತ್ತ ತತಕದಿಮಿ ತದಿಮಿಕಿಯನುತ ಹರಿಯಾಡಿದನೆ. ಹರಿಯಾಡಿದನೆ ಹರಿಯಾಡಿದನೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಗುರುಗಳೇ. ನಿಮಗೂ ಅನೇಕ ಅನೇಕ ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಗುರುಜಿ. ಎಸ್ ಮಾ, ಥ್ಯಾಂಕ್ ಯು. ಸೂಪರ್ ಪುಟ್ಟ. ಮೇಡಮ್, ಖುಷಿ ಆಗ್ತಾ ಇದೆ. ಈಗಿನ ಕಾಲದ ಮಕ್ಕಳಿಗೆ ಬನ್ನಿ ಈ ತರದೊಂದು ಹಾಡು ಹೇಳಿ ಕೇಳಿ ಅಂದ್ರೆ ಫೋನ್ ಹೌದು. ಇಟ್ಕೊಂಡು ವೈಪ್ ಮಾಡ್ತಾ ಇರ್ತಾರೆ. ಅದಕ್ಕೆ ಇದು ನಿಜವಾಗ್ಲೂ ವಿಶೇಷತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಪುಟ್ಟ, ಸೂಪರ್. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ಎಲ್ಲರೂ ಕ್ಲಾಪ್ಸ್ ಕೊಟ್ಟೋಕೆ. ಎಸ್, ಎಲ್ಲರೂ ಕ್ಲಾಪ್ಸ್. ಮಾಸ್ಟರ್ಸ್ ಎಲ್ಲ ಕ್ಲಾಪ್ಸ್ ಮಾಡಿ ಈ ಪುಟ್ಟ ಇನ್ನು ಮುಂದೆ ದೊಡ್ಡದಾಗಿ ಒಂದು ಪಾಂಡಿತ್ಯ ಯಾರು ವಿಡಿಯೋಗಳು Video ಆನ್ ಮಾಡ್ಕೊಂಡ್ರೆ ಕ್ಲಾಪ್ಸ್ ಹೊಡಿತಾರ, ಇಲ್ಲಾಂದ್ರೆ ಏನ್ ಹೊಡಿತಾರ ಗೊತ್ತಾಗ್ತದೆ. ವಿಡಿಯೋಗಳು ಆನ್ ಮಾಡ್ಕೊಂಡ್ರೆ ಏನ್ ಹೊಡಿತಾರ ನಮ್ಗೆ ಗೊತ್ತಿಲ್ಲ. ಕ್ಲಾಪ್ಸ್ ಹೊಡಿತಾರ ಮತ್ತೆ. ರೈಟ್. ಓಕೆ, ಥ್ಯಾಂಕ್ ಯು ಪುಟ್ಟ ಇನ್ನೊಂದ್ಸಲ ನಿಮ್ಗೆ ಅಂತ ಹೇಳ್ತಾ. ಶಶಿಕಲಾ ಮೇಡಮ್, ಎಸ್, ದಯವಿಟ್ಟು ನೆಕ್ಸ್ಟ್ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ, ನಾವು ಕರಿತಾ ಹೋಗ್ತೀವಿ. ಯಾಕೆಂದ್ರೆ ನಾವ್ ಇದನ್ನ ಮಿಸ್ ಮಾಡ್ಕೊಂಡ್ರೆ ಇನ್ನು ನೆಕ್ಸ್ಟ್ ಶನಿವಾರದವರೆಗೂ ಕಾಯ್ಬೇಕು.
ನಮ್ಮಲ್ಲಿನ ಕಲೆ ಹೊರಗಡೆ ಹಾಕೋದಿಕ್ಕೆ. ಎಸ್ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಮಾ ಶಶಿಕಲಾ. ನಮಸ್ತೆ ಸರ್. ನಮಸ್ಕಾರ. ನಮ್ಮ ಹೆಸರು ಶಶಿಕಲಾ ಅಂತ, ಗೌರಿಬಿದನೂರು. ಒಂದು ಧ್ಯಾನದ ಬಗ್ಗೆ ಹಾಡು ಹೇಳ್ತೀನಿ. ಎಸ್ ಎಸ್, ವೆರಿ ಗುಡ್. ಎಲ್ಲ ಭೇದ ಮರೆತು ಬನ್ನಿರಿ ಮಹಾವತಾರ ಫೌಂಡೇಶನ್ಗೆ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಧ್ಯಾನವ ತಿಳಿಸುತ್ತ ಪತ್ರಿಜಿ ಕಂಡರು ಧ್ಯಾನದ ಸುಂದರ ಕನಸು, ಪಣ ತೊಡಿರಿಂದು ಮಾಡುವೆವೆಂದು ಎಲ್ಲವನೂ ನನಸು. ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ, ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ. ಎಲ್ಲ ಭೇದ ಮರೆತು ಬನ್ನಿರಿ ಮಹಾವತಾರ ಫೌಂಡೇಶನ್ಗೆ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಧ್ಯಾನ ಸಮಗ್ರ ಸ್ವಾಸ್ಥ್ಯ ಶಿಬಿರ ನಮಗಾಗಿಯೇ ಎಂದು ಮನ ಮಾಡಿಂದು ಮಹಾವತಾರ ಫೌಂಡೇಶನ್ಗೆ ಬಂದು ಹಾಲಸ ಬಿಡುತ್ತಿಂದು. ಧ್ಯಾನದ ಮಣ್ಣಿದು ಬಾಳಲು ಬಾ ಧ್ಯಾನಿಯ ಬಾಳನ್ನು, ಸೇವೆಯ ಒಳೆಯೇ ಅರಿಯಲಿ ಇಂದು ಕೊಚ್ಚುತ ಸ್ವಾರ್ಥವನು. ಎಲ್ಲ ಭೇದ ಮರೆತು ಬನ್ನಿರಿ ಮಹಾವತಾರೇಶ್ವರ ಫೌಂಡೇಶನ್ಗೆ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ. ಕೊಲೆ ಸುಲಿಗೆಗಳ ಅತ್ಯಾಚಾರದಿ ಕೊನೆಯಾಗಲಿ ಇಂದು, ಸ್ನೇಹದ ಪ್ರೇಮದ ಭಾತೃತ್ವದ ಸೆಲೆ ಹರಿಯಲಿ ಎಂದೆಂದು. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ, ಭೇದವು ಏಕಾಗಿ. ಎಲ್ಲ ಭೇದ ಮರೆತು ಬನ್ನಿರಿ ಮಹಾವತಾರ ಫೌಂಡೇಶನ್ಗೆ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ, ಇದುವೇ ನವಗಾನ, ಇದುವೇ ನವಗಾನ. ಹರಿ ಓಂ. ತುಂಬಾ ಚೆನ್ನಾಗಿದೆ. ನೀವೇ ರಚನೆ ಮಾಡ್ಕೊಂಡಿದ್ರಾ? ಸರ್, ನಾವು ಶ್ರೀ ಪತಂಜಲಿ ಯೋಗ ಹೋಗ್ತೀವಿ, ಅದ್ರಲ್ಲಿತ್ತು ಯೋಗ ಅನ್ನೋದ್ ಬಿಟ್ಟು ನನ್ನ ಧ್ಯಾನ. ವೆರಿ ಗುಡ್, ವೆರಿ ಗುಡ್. ತುಂಬಾ ತುಂಬಾ ಚೆನ್ನಾಗಿದೆ. ಸೂಪರ್. ಸೂಪರ್ ಮೇಡಮ್, ತುಂಬಾ ಅದ್ಭುತವಾಗಿ ರಚನೆ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ನಮ್ಮ ಮಹಾವತಾರ್ ಫೌಂಡೇಶನ್ ನೀವು ರಚನೆ ಮಾಡಿದ್ದೀರಾ. ಎಸ್. ಸೂಪರ್ ಮೇಡಮ್. ಶಿವರತ್ನ ಮೇಡಮ್. ಮೇಡಮ್ ಆದ್ಮೇಲೆ ತಾರಿಣಿ ಮೇಡಮ್, ನೀವು ಪಿರಮಿಡ್ ವ್ಯಾಲಿಗೆ ಬರೋದು ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಎಸ್ ಮೇಡಮ್. ಶಿವರತ್ನ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುರುಜಿ, ಎಲ್ಲರಿಗೂ ನಮಸ್ಕಾರ. ಮೇಡಮ್ ಕೇಳಿಸ್ತಾ ಇಲ್ಲ, ವಾಯ್ಸ್ ಲೋ ಇದೆ. ವಾಯ್ಸ್ ಸ್ವಲ್ಪ ಜೋರಾಗಿ ಮಾತಾಡಿ. ಮೇಡಮ್, ಇವಾಗ ಮೇಡಮ್ ಇವಾಗ ಕೇಳಿಸ್ತಾ ಇದೆಯಾ ಮೇಡಮ್? ಎಸ್ ಮೇಡಮ್, ಕೇಳಿಸ್ತಿದೆ. ಒಂದು ದೇವರ ನಾಮ ಹಾಡ್ಬೇಕು ಅನ್ಕೊಂಡಿದ್ದೀನಿ ಮೇಡಮ್ ನಾನು. ಕಲ್ಲಿನಲ್ಲಿ ಕೆತ್ತ
ಕೆತ್ತಿದನು ಶಿಲ್ಪಿ ಹವ ಶಿವನ. ದೇಗುಲದಿ ಕೂಡಿದನು ವೈದಿಕನು ಅವನ. ಕರುಣಾಳು ಶಿವನವನು ಕಲ್ಲಾದನೇಕೆ, ಮನದಲ್ಲಿ ಇರುವವಗೆ ಮನೆ ಬೇರೆ ಬೇಕೆ. ಅಯ್ಯ ಕಲ್ಲಿನಲ್ಲಿ ಇರುವ ಒಂದು ದೈವಕ್ಕೆ ನೂರಾರು ಹೆಸರಿಟ್ಟು, ಇರುವ ಒಂದು ದೈವಕ್ಕೆ ನೂರಾರು ಹೆಸರಿಟ್ಟು, ಅವ ಹೆಚ್ಚು ಇವ ಹೆಚ್ಚು ಎನ್ನುತ್ತಾ ಬೊಬ್ಬಿಟ್ಟು, ಹೇಳುವುದು ಒಂದು ಮಾಡುವುದು ಮತ್ತೊಂದು, ಹೇಳುವುದು ಒಂದು ಮಾಡುವುದು ಮತ್ತೊಂದು, ಶಿವ ಬೆದರಿ ನಿಂದು ಇದನ್ನೆಲ್ಲ ಕಂಡು. ಅಯ್ಯ ಕಲ್ಲಿನಲ್ಲಿ ಹಾರುವನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ. ಪ್ರತಿಯೊಬ್ಬ ಮಾನವನು ಬೆತ್ತಲೆಯೇ ಬಂದು, ಆಮೇಲೆ ಕಚ್ಚಾಟ ಮೇಲೂ ಕೀಳೆಂದು. ಅಯ್ಯ ಕಲ್ಲಿನಲ್ಲಿ ಹೊಲೆಯ ನಿನ್ನಯ ಮನದಿ ಶಿವನೇ ತಾನಿರಲು, ಕೀಳಡ್ಡಿ ಮಾಡಿದರು ದೇಗುಲಕ್ಕೆ ಬರಲು. ಕೀಳೆಂದು ಹಳಿಬೇಡ ಶಿವನ ಮಗ ನೀನು, ಕೀಳೆಂದು ಹಳಿಬೇಡ ಶಿವನ ಮಗ ನೀನು, ಹೃದಯದಲ್ಲಿ ತುಂಬಿದನು ಭಕ್ತಿಯ ಜೇನು. ಅಯ್ಯ ಕಲ್ಲಿನಲ್ಲಿ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿ ಹವ ಶಿವನ. ದೇಗುಲದಿ ಕೂಡಿದನು ವೈದಿಕನು ಅವನ. ಕರುಣಾಳು ಶಿವನವನು ಕಲ್ಲಾದನೇಕೆ, ಮನದಲ್ಲಿ ಇರುವವಗೆ ಮನೆ ಬೇರೆ ಬೇಕೆ. ಅಯ್ಯ ಕಲ್ಲಿನಲ್ಲಿ. ನಮಸ್ತೆ ಮೇಡಮ್. ಎಸ್ ಮೇಡಮ್, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿಮ್ಮ ಅಶ್ವಿನಿ ಮೇಡಮ್. ಯಾಕೋ ಯಾರು ವಿಶೇಷ ಸಂಚಿಕೆಗೆ ವೆಲ್ಕಮ್ ಮಾಡಿದ್ರೆ ಬರ್ತಾ ಇಲ್ಲ. ನಾನೀಗ ಕಿರಣ್ ಬೇಡಿಯಾಗಿ ಆಂಕರ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ವಿಶೇಷ ಸಂಚಿಕೆ ಶನಿವಾರ ಅಂತ ಇರುತ್ತೆ, ಎಲ್ರೂ ಕೂಡ ಭಾಗವಹಿಸ್ಬೇಕು. ನೋಡಿ, ನಮ್ಮ ರಂಗನಾಥ್ ಗುರುಗಳು ಹೇಳ್ತಾ ಇರ್ತಾರೆ, ನಮ್ಮಲ್ಲಿನ ಪ್ರತಿಭೆಗೆ ಏನೇ ಬಂದ್ರು ಸಹ ಅದು ನಾವು ಬೇಕು ಅಂತ ಮಾಡ್ತಾ ಇರಲ್ಲ, ಅದು ಹಿಂದಿನ ಜನ್ಮದ ವಾಸನೆ ಅಂತ ಹೇಳ್ತಾರಲ್ವಾ. ಹಾಗಾಗಿ ಈಗ ನಾನೊಂದು ಶಿವಸ್ತುತಿ ಹೇಳಿದ್ರೆ, ಮಹಾಪ್ರಾಣ ದೀಪಂ, ಅದು ನನ್ಗೆ ತುಂಬಾ ದಿನದಿಂದ ಹಾಡು ಹೇಳ್ಬೇಕು ಅಂತ ಇತ್ತು. ಬಟ್ ಅದು ವೈಬ್ರೇಷನ್ ಅಷ್ಟು ಒಂದು ಅದ್ಭುತವಾಗಿದೆ. ಅದು ಹೇಳ್ಬೇಕು ಅಂತಂದ್ರೆ ಅಷ್ಟು ಶಕ್ತಿ ಬೇಕು ಅಂತ ನನಗನ್ಸುತ್ತೆ. ಆದ್ರೂ ಕೂಡ ನಾನು ಅದನ್ನ ಪಕ್ಕಕ್ಕಿಟ್ಟು ನಾನು ಇದನ್ನ ಹೇಳ್ಬೇಕು ಅಂತ ನನಗೆ ರಾತ್ರಿ ಥಾಟ್ ಬಂದು ಅದಕ್ಕೆ ಪ್ರಿಪೇರ್ ಆಗಿ ಬಂದೆ. ಹಾಗೆ ಮಾಸ್ಟರ್ಸ್, ಒಂದು ಒಳ್ಳೆ ಅವಕಾಶ ವೇದಿಕೆ ಸಿಕ್ಕಿದೆ. ನೀವೆಲ್ಲೋದ್ರೂ ಕೂಡ ಈ ತರ ಅವಕಾಶ ನಿಜಕ್ಕೂ ಕೂಡ ಸಿಗಲ್ಲ. ದಯವಿಟ್ಟು ನೋಡಿ, ಈಗ ಕಿರಣ್ ಬೇಡಿ ಮಾತಾಡ್ತಾ ಇದ್ದೀನಿ, ನೋಡೋಣ ಈ ಕಿರಣ್ ಬೇಡಿಗೆ ನೀವೆಲ್ಲ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಅಂತ. ಎಸ್ ಹೇಮಾ ಮೇಡಮ್, ಏನ್ ಹೇಳ್ಬೇಕು ಅಂತಿದ್ದೀರಿ ಹೇಳಿ. ಅತ್ಯದ್ಭುತ. ಕಿರಣ್ ಬೇಡಿ ಮೇಡಮ್ಗೆ ನಮಸ್ಕಾರ. ಮೇಡಮ್, ಇವಾಗ ಪಿರಮಿಡ್ ವ್ಯಾಲಿ ಇದು ಹುಣ್ಣಿಮೆ ಬಗ್ಗೆ ಮಾತಾಡೋದ? ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು. ಮಾಸ್ಟರ್ಸ್,
ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ 10, 11, 12 ಬುದ್ಧ ಪೂರ್ಣಿಮಾ ಪಿರಮಿಡ್ ವ್ಯಾಲಿಯಲ್ಲಿರೋದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಹಾಗಾಗಿ ಎಲ್ಲರೂ ಇದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ. ಭಾಗವಹಿಸೋದ್ರಿಂದ ನಮ್ಮಲ್ಲಿ ಆಗುವಂತ ಪರಿವರ್ತನೆ ಎಲ್ರಿಗೂ ಗೊತ್ತಿರೋ ಅಂತದ್ದೇನೆ. ಇವಾಗ ಒಂದು ಫಾರ್ಮೇಟ್ ಇರುತ್ತೆ, ಆ ಫಾರ್ಮ್ ಫಿಲ್ ಮಾಡುವಂಥದ್ದು, ಅದು ಮತ್ತೆ ಫ್ರೀ ಇರೋವಂಥದ್ದು ಇರುತ್ತೆ, ಮತ್ತೆ ಪೇಯ್ಡ್ ಇರುತ್ತೆ. ನಾವು ಎರಡರಲ್ಲಿ ಯಾವ್ದು ಬೇಕೋ ಅದನ್ನ ಮಾಡ್ಕೊಳ್ಬಹುದು. ಫ್ರೀ ಇದನ್ನ ಫಾರ್ಮ್ ಹೇಗ್ ಮಾಡೋದು ಅಂತ ನೋಡೋಣ. ಬುದ್ಧ ಪೂರ್ಣಿಮಾ ಟೆಂಟ್ ಅಂತ ಅನ್ಕೊಂಡು ಅದರಲ್ಲಿ ಅಕಾಮಿಡೇಷನ್ ಫಾರ್ಮ್ ಇರುತ್ತೆ. ಬುದ್ಧ ಪೂರ್ಣಿಮಾ ಉಚಿತ ಟೆಂಟ್ ಫಾರ್ಮ್ ವಸತಿ ಫಾರ್ಮ್ ಅಂತ ಇರುತ್ತೆ. ಮೇ 10, 11, 12 ಪಿರಮಿಡ್ ವ್ಯಾಲಿಯಲ್ಲಿ. ಅದರಲ್ಲಿ ನಿಮ್ಮ ಹೆಸರು ಮತ್ತೆ ಇಮೇಲ್ ಐಡಿಯನ್ನ ಹಾಕ್ಬೇಕಾಗತ್ತೆ. ಅಲ್ಲಿ ಸ್ವಿಚ್ ಆದ್ರೆ ಅದನ್ನ ಒಂದು ಮೋಡದ ತರ ಒಂದು ಆಕೃತಿ ಇರುತ್ತೆ, ಅದನ್ನ ಒತ್ತಿದವಾಗ ಅಲ್ಲಿ ಕೆಲವು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳು ಯಾವುದು ಅಂದ್ರೆ, ಬೇಕಾದ ಪ್ರಶ್ನೆಗಳು ಕೆಳಗಿನಂತಿದೆ. ಇಮೇಲ್ ಐಡಿ ಇರುತ್ತೆ, ನಿಮ್ಮ ಇಮೇಲ್ ಐಡಿಯನ್ನ ಹಾಕ್ಬೇಕಾಗತ್ತೆ. ಮತ್ತೆ ಹೆಸರು, ನಿಮ್ಮ ಹೆಸರು ಮತ್ತೆ ಮೊಬೈಲ್ ಸಂಖ್ಯೆ, ಆಮೇಲೆ ನಾವ್ ಎಲ್ಲಿಂದ ಬರ್ತಾ ಇದ್ದೀವಿ ಅದನ್ನ ಹಾಕ್ಬೇಕಾಗತ್ತೆ, ಯಾವ ಸ್ಥಳ ಅದನ್ನ ಹಾಕ್ಬೇಕಾಗತ್ತೆ, ಎಷ್ಟು ವ್ಯಕ್ತಿಗಳು ಹೋಗ್ತಾ ಇದ್ದೀವಿ, ಮತ್ತೆ ಹೆಣ್ಣಾಗ್ಲಿ ಗಂಡಾಗ್ಲಿ ಎಷ್ಟು ಜನ ಸಂಖ್ಯೆಯಲ್ಲಿದ್ದೀವಿ ಅದನ್ನ ನಮೂದಿಸ್ಬೇಕಾಗುತ್ತೆ. ಆಮೇಲೆ ಬರೋ ದಿನ 10, 11, 12 10ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕಾಗುತ್ತೆ. 13 ತಾರೀಕು ನಾವು ಮತ್ತೆ ಮಧ್ಯಾಹ್ನ ವಾಪಸ್ ಬರೋ ಅಂಥದ್ದು. ಮತ್ತೆ ಬುದ್ಧ ಪೂರ್ಣಿಮೆಗೆ ಯಾರ್ಯಾರು ಬರ್ತಿದ್ದೀರಾ, ಮೊದಲನೇ ಸರಿ ಬರ್ತಿದ್ದೀರಾ ಅನ್ನೋದನ್ನ ಪ್ರಶ್ನೆ ಇರುತ್ತೆ, ಅದನ್ನ ಮಾಡ್ಬೇಕಾಗತ್ತೆ, ಹೌದು ಅಥವಾ ಇಲ್ಲ ಅಂತ ಹೇಳಿ. 9ನೇ ಪ್ರಶ್ನೆ ಸಬ್ಮಿಟ್. ಇಷ್ಟೆಲ್ಲ ಆದ್ಮೇಲೆ ಈ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡುವಂಥದ್ದು. ಇದು ಫ್ರೀ ಟೆಂಟ್ಗಾಯ್ತು. ಅದೇ ತರ ಪೇಯ್ಡ್ ಟೆಂಟ್ ಕೂಡ ಇರುತ್ತೆ, ಡಾರ್ಮೆಟ್ರಿ ಅಂತ ಹೇಳ್ತಾರೆ. ಇಲ್ಲಿ ಸೇಮ್ ಎಲ್ಲ ಫಾರ್ಮ್ ಫಿಲ್ಲಿಂಗ್ ಎಲ್ಲ ಸೇಮೇ ಇರುತ್ತೆ, ಆದ್ರೆ ಇದು ಪೇಯ್ಡ್ 1800 ಇರುತ್ತೆ ಡಾರ್ಮೆಟ್ರಿ ಇರೋದಕ್ಕೆ. ಇಲ್ಲ ನಮ್ಗೆ ಇನ್ನೂ ಅನುಕೂಲ ಬೇಕು ಅಂದ್ರೆ ಅದಕ್ಕೆ ಒಳ್ಳೆ ಬೇರೆ ವ್ಯವಸ್ಥೆ ಇರುತ್ತೆ. ಆ ತರ ಫಾರ್ಮ್ ಅನ್ನ, ಆ ಫಾರ್ಮೇಟ್ ನ ನಾವು ಫಿಲ್ ಮಾಡ್ಬೇಕಾಗುತ್ತೆ. ಆಮೇಲೆ ನಮ್ಗೆ ಅವರು ಇಮೇಲ್ ಮೂಲಕ ಉತ್ತರನ ಕಳಿಸ್ತಾರೆ. ಥ್ಯಾಂಕ್ ಯು. ಅಶ್ವಿನಿ ಮೇಡಮ್, ಥ್ಯಾಂಕ್ ಯು. 1800 ಬೆಡ್ ಕಲಂ ಅದು ಹಾ ಹೌದು, ಬೆಡ್ಗೆ ಬೆಡ್ ಒಬ್ಬರಿಗೆ 3 ದಿವಸಕ್ಕೆ, ಒಬ್ರಿಗೆ 3 ದಿನಕ್ಕೆ ಡಾರ್ಮೆಟ್ರಿ. ಇಲ್ಲಿ ಬಾತ್ರೂಮು ಮತ್ತೆ ಸ್ನಾನಕ್ಕೆ ಮತ್ತೆ ಶೌಚಾಲಯ ವ್ಯವಸ್ಥೆ ಒಳಗಡೆನೆ ಇರುತ್ತೆ ಅಂತ ಕೇಳಿದ್ದೀನಿ ನಾನು. ಥ್ಯಾಂಕ್ ಯು ಗುರುಜಿ. ಓಕೆ ಮೇಡಮ್, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಓಕೆ ಗುರುಜಿ, ಯಾಕೋ ಬರ್ತಾ ಇಲ್ಲ ಯಾರುನು. ಕಾರ್ಯಕ್ರಮ ಸಂಪನ್ನ ಮಾಡೋಣ ಅಂತ ಹೇಳಕ್ಕಾಗುತ್ತಾ ಗುರುಜಿ? ಇಲ್ಲ ಇನ್ನು ಸಮಯ ಇದೆ. ಅನ್ನೋರು ಆಗ್ಲೇ ಹ್ಯಾಂಡ್ ರೈಸ್ ಮಾಡಿದ್ರು. ಈಗಾಗ್ಲೇ ನಾನೊಂದು ದೊಡ್ಡ ಒಂದು ಮಹಾಸಭೆ ಇತ್ತು, ಅದರಲ್ಲಿ ನನ್ನ ಅಧ್ಯಕ್ಷರನ್ನ ಕರೆದಿದ್ರು, ಈ ಕಿರಣ್ ಬೇಡಿನ. ಅಲ್ಲಿ ಹರೀಶ್ ಅನ್ನೋರು ಪರ್ಫಾರ್ಮೆನ್ಸ್ ನೋಡಿದ್ದೆ. ಅವರು ಈ ಗುಂಪಿನಲ್ಲಿ ಇದ್ರೆ ದಯವಿಟ್ಟು ನಿಮ್ಮ ಒಂದು ಮಿಮಿಕ್ರಿ ತೋರಿಸ್ಬೇಕು ಅಂತ ಹೇಳ್ತೀನಿ. ಈಗ ಜ್ಯೋತಿ ಮೇಡಮ್ ಬಂದಿದ್ದಾರೆ. ಎಸ್ ಮೇಡಮ್, ವೆಲ್ಕಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಕಿರಣ್ ಬೇಡಿ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತೀರ ಮೇಡಮ್. ನಾನೊಂದು ಭಕ್ತಿ ಗೀತನ ಹೇಳ್ತಾ ಇದ್ದೀನಿ. ಕೇಳಿಸ್ತಿದ್ಯಾ? ಎಸ್ ಮೇಡಮ್, ಕೇಳಿಸ್ತಾ ಇದೆ. ಬೇಗ ಹಾಡಿ, ನಾವು ಕಾಯ್ತಾ ಇದ್ದೀವಿ. ಓಕೆ ಮೇಡಮ್, ಓಕೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮುಳ್ಳುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮುಳ್ಳುಗಳ ಗುಡಿಯೊಳಗೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿಗಿದೆ
ನಾಲಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ನಂಬಿಕೆ ಎಂಬುದು ಎಷ್ಟು ಕಷ್ಟವೋ ನಂಬಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ. ಥ್ಯಾಂಕ್ ಯು ಮೇಡಮ್. ಸೂಪರ್ ಮ್ಯಾಮ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರದೆ ನಾವು ಗುರುತಿಸ್ತಾ ಇಲ್ಲ ಅನ್ನೋದನ್ನ ಹಾಡಿನ ಮೂಲಕ ನಮ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್, ಸೂಪರ್. ಥ್ಯಾಂಕ್ ಯು ಮೇಡಮ್. ಈಗ ಪೂರ್ಣಿಮಾ ಮೇಡಮ್ನ ಜಗದೋದ್ಧಾರಕ ಅವ್ರ ಕಡೆಯಿಂದ ಏನಾದ್ರೂ ಹಾಡು ಪ್ರಯತ್ನ ಮಾಡಿದಾರ ಅಂತ ನೋಡೋಣ. ಪಾಪು. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಒಂದು ಭಾವಗೀತೆ ಹೇಳೋಣ ಅನಿಸ್ತು. ಮೇಡಮ್ ಒಂದ್ ಸೆಕೆಂಡ್. ನಾನು ಅನ್ಕೊಂಡೆ ಮಗನ್ ಕೈಲಿ ಹಾಡ್ಸಿದ್ರು, ಆದ್ರೆ ನಿಮ್ಮ ಧ್ವನಿ ನಮ್ಗೆ ಈ ಫೌಂಡೇಶನ್ ಬೇಕು. ಅವ್ರ ಹಾಡ್ಸೋಣ ಅನ್ಕೊಂಡೆ, ನೋಡಿ ನೀವೇ ಟೆಲಿಪತಿ ವರ್ಕ್ ಆಗಿದೆ. ಎಸ್ ಮ್ಯಾಮ್. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು, ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು, ನನ್ನ ಮರಣದ ಮರಣವು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ, ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ, ನೀನೆ ಮಾಯಾ ಮೋಹ ಶಕ್ತಿ, ನನ್ನ ಜೀವನ ಮುಕ್ತಿಯೋ, ನನ್ನ ಜೀವನ ಮುಕ್ತಿಯೋ, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು, ತನುವು ನಿನ್ನದು, ತನುವು ನಿನ್ನದು, ಮನವೂ ನಿನ್ನದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರೂಜಿ ಅವಕಾಶಕ್ಕಾಗಿ. ಸೂಪರ್.
ಅದ್ಭುತ ಮೇಡಮ್, ಅದ್ಭುತ. ಪೂರ್ಣಿಮಾ ಮೇಡಮ್ಮೇ ಸರಿಸಾಟಿ. ದೊಡ್ಡ ಮಾತು ಮೇಡಮ್. ಏನೋ ಇದೊಂದ್ ಒಳ್ಳೆ ವೇದಿಕೆ, ಸತ್ಸಂಗ. ಇಲ್ಲಿ ಏನೇ ಹೇಳಿದ್ರು ಹಾಗೆ ಸ್ವೀಕಾರ ಮಾಡ್ತಾರೆ ಅನ್ನೋ ಮನೋಭಾವದಲ್ಲಿ ನಾವು ಭಗವಂತನಿಗೆ ಹಾಗೆ ಎಲ್ಲಾ ನಿನ್ನದೇ ಅಂತ ಅನ್ಕೊಂಡು ಹೋದ್ರೆ ಖಂಡಿತ ಮುಕ್ತಿ ಅನ್ನೋದು ಸಿಗತ್ತೆ ಅನ್ನುವಂತ ತಾತ್ಪರ್ಯ ಇರುವಂತ ಹಾಡನ್ನ ಆಡ್ಬೇಕು ಅನ್ನಿಸ್ತು. ಅವಕಾಶನೂ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಗುರೂಜಿ. ಹೆಸರೇನಮ್ಮ ಪುಟಾನ್ ಹೆಸರು? ಇನ್ನು ಹೆಸರಿಟ್ಟಿಲ್ಲ ಗುರುಜಿ, ಆದ್ರೆ ಕುಶಾಗ್ರ ಅಂತ ಅನ್ಕೊಂಡಿದ್ದೀನಿ ಗುರುಜಿ. ಕುಶಾಗ್ರ. ಹೌದು ಗುರುಜಿ. Oh, great. Wonderful, wonderful. Yes. ಥ್ಯಾಂಕ್ ಯು ಗುರುಜಿ. Yes. I think ಎಲ್ಲ ನೋಡ್ತಾ ಇದ್ದಾನೆ, ಕೇಳಿಸ್ಕೊಂತಾ ಇದ್ದಾನೆ. ಐ ಥಿಂಕ್ ವೆರಿ ಸೂನ್ ಅವರು ಆಡೋದು ಶುರು ಮಾಡ್ತಾನೆ. ಹೌದು ಗುರುಜಿ, ತುಂಬಾ ಇಷ್ಟಪಡ್ತಾನೆ ಸಂಗೀತ ಮತ್ತೆ ಮಂತ್ರಗಳೆಲ್ಲ ಕೇಳಿಸ್ಕೊತಾನೆ. ಆಮೇಲೆ ನಿಮ್ ವಾಯ್ಸ್ ತುಂಬಾ ಚೆನ್ನಾಗ್ ಗೊತ್ತು ಅವನಿಗೆ. ನಾನು ಲೌಡ್ ಸ್ಪೀಕರ್ ಹಾಕಿಟ್ರು ನೀವು ಹೇಳ್ತಿದ್ರೆ ಮತ್ತೆ ಇದು ಮಾತ್ರ ಏನು ಡಿಸ್ಟರ್ಬ್ ಆಗಲ್ಲ ಅವ್ನ್ ಮಲ್ಕೊಂಡಿದ್ದಾಗ. ಇದು ಬೇರೆ ಏನೇ ಒಂದ್ ಕಾಲ್ಗೆಜ್ಜೆ ಸೌಂಡ್ ಆದ್ರೂ ಅವ್ನ್ ಡಿಸ್ಟರ್ಬ್ ಆಗುತ್ತೆ. ನಮ್ಗೆ ಮಹಾವತಾರ್ ಫೌಂಡೇಶನ್ ಏನೇ ನನ್ ಜೋಲಿ ಪಕ್ಕದಲ್ಲೇ ಹಾಕೊಂಡಿರ್ತೀನಿ, ಅದು ಡಿಸ್ಟರ್ಬೇ ಆಗಲ್ಲ ಅವನಿಗೆ. ನಿಮ್ ವಾಯ್ಸ್ ಅಂತೂ ತುಂಬಾ ಫೆಮಿಲಿಯರ್ ಗುರುಜಿ ಅವನಿಗೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಮೇಡಮ್, ಇದೇ ಸಂದರ್ಭದಲ್ಲಿ ನಮ್ಮ ಗುರೂಜಿಯ ಒಂದು ವಿಡಿಯೋ ಮಹಾವತಾರ್ ಫೌಂಡೇಶನ್ ಯೂಟ್ಯೂಬ್ ವಿಡಿಯೋ ಬಂದಾಗ ಅವರ ಮುಖ ನೋಡಿದ್ರೇನೆ ನಾವು ಏನೋ ಕೂತ್ಕೊಂಡ್ ಕೇಳ್ಬೇಕು, ಒಂದ್ ದೈವ ಮಾತಾಡ್ತಾ ಇದೇನೋ ಅನ್ಸುತ್ತೆ. ಅವ್ರ ವಾಯ್ಸ್ ಕೇಳಿದ್ರೆ ಈಗ ಮೆಡಿಟೇಷನ್ ಅಲ್ಲಿ ಒಂದು ಗೈಡೆಡ್ ಕೊಡ್ತಾ ಇರ್ತಾರಲ್ಲ, ಆ ತನ್ಮಯರಾಗ್ಬಿಟ್ಟಿರ್ತೀವಿ, ಕೇಳೋಣ ಅನ್ಸುತ್ತೆ. ನಿಜಕ್ಕೂ ಕೂಡ ಗುರುಜಿ ನಿಮ್ಗೆ ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಹೌದು, ಗುರುಗಳು ಹೇಳ್ತಾ ಇದ್ರೆ ಭಗವಂತಂದೇ ಏನೋ ವಾಣಿ, ಕುತ್ಕೋ, ಹೇಳ್ಬೇಡ, ಚಂಚಲಯುತವಾಗ್ಬೇಡ, ಸ್ಥಿರವಾಗಿರು ಅಂತ. ದೇವರೇ ಗುರು ಅಂದ್ರೆ ಗುರುವೇ ಸರ್ವಕಾರಣಭೂತ ಶಕ್ತಿ ಅಂತಾರಲ್ಲ, ಹಾಗೆ ಶ್ರೀ ಗುರು ಸರ್ವಕಾರಣಭೂತ ಶಕ್ತಿ. ಅವರೇ ನಮ್ಮನ್ನ ನಡ್ಸೋದು. ಗುರುತತ್ವ ನಮ್ಮನ್ನೇ ಉನ್ನತಕ್ಕೆ ಕರ್ಕೊಂಡು ಹೋಗು. ಗುರುತತ್ವ ಒಂದೇ ನಮ್ಮನ್ನ ಉನ್ನತತ್ವಕ್ಕೆ ಕರ್ಕೊಂಡು ಹೋಗೋದಂತೂ ಸತ್ಯ. ಗುರುಗಳಿಗೆ ಯಾವತ್ತಿಗೂ ನಾವು ಚಿರಋಣಿಗಳು. ಥ್ಯಾಂಕ್ ಯು ಗುರುಜಿ. ನೋಡಿ, ಸಾಕ್ಷಿಭೂತ ಎಂಬಂತೆ ಆ ಮಗುವಿಗೂ ಕೂಡ ಅವ್ರ ವಾಯ್ಸ್ ಕೇಳ್ತಾ ಇದೆ ಅಂದ್ರೆ ಇದಲ್ವೇ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸುಜಾತ ಮೇಡಮ್. ಎಸ್ ಮೇಡಮ್, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಶ್ವಿನಿ. ಕಿರಣ್ ಬೇದಿಯವರಿಗೆ ತುಂಬಾ ಧನ್ಯವಾದಗಳು. ಅಣ್ಣನವರಿಗೆ ನನ್ನ ಪ್ರಣಾಮಗಳು. ಪೂರ್ಣಿಮಾ ಸರ್ಕ ನನಗೆ ಹಾಡಲಿಕ್ಕೆ ಬರುವುದಿಲ್ಲ, ತರಿಸುದ್ದ ನನ್ನದು ಒಂದು ಸಣ್ಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡುತ್ತೇನೆ. ಭೀಮಸೇನ್ ಜೋಶಿಯವರ ಹಾಗೆ ಬರುವುದಿಲ್ಲ, ವೈಯಕ್ತಿಕ ಮನೆಯಲ್ಲಿ ನಾವು ಹೇಗೆ ಹಾಡುತ್ತೇವೆ ಹಾಗೆ ಹಾಡುತ್ತೇನೆ. ಭೀಮಸೇನ್ ಜೋಶಿ ಮೇಡಮ್, ನೀವು ಮಾತಾಡಿದ್ರಲ್ಲ ಅದೇ ಹಾಡು, ನಿಮ್ಗೆ ಏನ್ ಬರುತ್ತೋ ಅದ್ ಮಾತಾಡಿದ್ರೆ ಒಂದು ಸೂಪರ್ ಮೇಡಮ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಕುತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಕುತ, ಗೆಜ್ಜೆಯ ಕಾಲಿನ ನಾದವ ಬೀರುತ, ಸಜ್ಜರ ಸಾದರ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತಿ ತಗಲದೆ ಭಕ್ತರ ಮನೆಯೊಳು, ಅತಿ ತಗಲದೆ ಭಕ್ತರ ಮನೆಯೊಳು, ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲೆ, ವಿತ್ತುದರ ಮರ ಚಿತ್ತದಿ ಹೊಳೆಯುವ ನಿತ್ಯ ನಿರಂಜನ ಪುತ್ತಳಿ ಬೊಂಬೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆಯು ಇಲ್ಲದೆ ಭಾಗ್ಯವ ಕೊಡಲು, ಶಂಕೆಯು ಇಲ್ಲದೆ ಭಾಗ್ಯವ ಕೊಡಲು, ಕಂಕಣ ಕೈಯ ತಿರವುತ ಬಾರೆ, ಕುಂಕುಮಕ್ಕಿಂತ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ,
ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪವ ಕಾಲುವೆ ಹರಸಿ, ಸಕ್ಕರೆ ತುಪ್ಪವ ಕಾಲುವೆ ಹರಸಿ, ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅರಗಿಳಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಶ್ರೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಸೂಪರ್. ಸೊ ಬರಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ತುಂಬಾ ಚೆನ್ನಾಗಿ ಆಡಿದ್ರಿ. ಸೂಪರ್, ಥ್ಯಾಂಕ್ ಯು. ಭೀಮಸೇನ್ ಜೋಶಿ ಗುರುಜಿ, ಸುಜಾತ ಭಟ್ರು ಸುಳ್ಳು ಹೇಳಕ್ ಕಲ್ತಿದ್ದಾರೆ ನೋಡಿ ಗುರುಜಿ. ನನ್ಗೇನು ಬರಲ್ಲ, ಆಡಲ್ಲ ಅನ್ಬಿಟ್ಟು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದೇ 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 ನಿನ್ನ ಇಷ್ಟು ಇಲ್ಲಮ್ಮ ನನ್ನ ಹತ್ರ. ನೀನು ತುಂಬಾ ಸೂಪರ್. ತುಂಬಾ ಕಿರಣ್ ಬೇದಿ ಹಾಗೆ ಇದೆಯಾ ನೀನು. ತಲೆ ತುಂಬಾ ಚುರುಕಾಗಿದೆ ಅಶ್ವಿನಿ, ತುಂಬಾ ಚುರುಕಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಪ್ರಭಾ ಮೇಡಮ್. ಎಸ್ ಮ್ಯಾಮ್. ನಮಸ್ತೆ ಗುರೂಜಿಯವರೇ, ನಮಸ್ಕಾರ. ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದೇನೆ. ಮಹಾವತಾರ್ ಫೌಂಡೇಶನ್ಗೂ ಬರ್ಬೇಕಂತ ಇಚ್ಛಾ ಪಟ್ಟಿದ್ದೇನೆ. ಗುರೂಜಿ ಸಿಗ್ತಾರಲ್ಲ? ಇರ್ತೀನಿ ಬನ್ನಿ ಬನ್ನಿ. ಒಂದ್ ವಚನ ಹೇಳ್ಬೇಕಂತಿದ್ದೇನೆ, ಹೇಳ್ದ? ವಿಡಿಯೋ ಆನ್ ಎಸ್ ಮಾಡ್ಕೊಳ್ಳಿ. ಮೇಡಮ್, ಖಂಡಿತ ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಹಂಚಿದೊಡೆಯಂತಯ್ಯ, ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ, ನೊರೆ ತೊರೆಗಳಿಗೆ ಹಂಚಿದೊಡೆಯಂತಯ್ಯ ಅಂತಯ್ಯ. ಸಂತೆಯಲ್ಲೊಂದು ಸಣ್ಣದೊಂದು ಮನೆಯ ಮಾಡಿ, ಸಂತೆಯಲ್ಲೊಂದು ಸಣ್ಣದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಲೋಕದೊಳಗಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ, ಲೋಕದೊಳಗಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಚನ್ನ ಮಲ್ಲಿಕಾರ್ಜುನ, ಚನ್ನ ಮಲ್ಲಿಕಾರ್ಜುನ, ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಮೇಡಮ್, ಎಷ್ಟ್ ಥ್ಯಾಂಕ್ ಯು. ಗಂಟೆಗೆ ಬರ್ಬೋದು ಸರ್? ಸರ್ ಇವತ್ತು ಎಷ್ಟು ಗಂಟೆಗೆ ಸಿಗ್ತೀರಾ ತಾವು? 10 ಗಂಟೆಯಿಂದ 5 ಗಂಟೆ. ಹೌದಾ? ನಮ್ಗೆ ಈ ಧ್ಯಾನದಿಂದಾಗಿ ನಮ್ಮ ಮನೆಯಲ್ಲ ಪರಿವರ್ತನೆ ಆಗ್ತಾ ಇದೆ. ಅವತ್ತು ಶಾಂತಿನೂ ಸಿಗ್ತಾ ಇದೆ. ಒಂದ್ಸಲ Very good. ತಮ್ಮ ಮತ್ತು ನಾಗರಾಜ್ ಗುರುಗಳನ್ನ ಕಂಡು ಬರ್ಬೇಕಂತ ಆಸೆ ಇರೋದ್ರಿಂದ ಬಂದಿದ್ದೀವಿ. ಮಗನ್ ಮನೆ ಇದೆ, ಅದಕ್ಕೆ Okay. ಬರ್ಬೇಕಂದಿದ್ದು. ಬನ್ನಿ ಬರ್ತೀವಿ ಇವತ್ತು. ನಮಸ್ಕಾರ. ಓಕೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಒಂದು ಹಾಡಲ್ಲಿ ಒಂದು ತತ್ವ, ಒಂದು ಮೀನಿಂಗ್ ಅಡಗಿತ್ತು. ಏನು ಅಂತಂದ್ರೆ ಸಮಾಧಾನಿಯಾಗಿರ್ಬೇಕು, ಸಮಾಧಾನಿಯಾಗಿರ್ಬೇಕು. ಅದಿರ್ಬೇಕು ಅಂದ್ರೆ ಧ್ಯಾನ ಮಾಡಬೇಕು. ಅಷ್ಟೇ ಅಷ್ಟೇ ಮೇಡಮ್, ಖಂಡಿತವಾಗ್ಲು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಗುರುಜಿ. ಸುಭದ್ರ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಆಪ್ಷನ್ ಕೊಟ್ಟಿದೆ. ದಯವಿಟ್ಟು ಮೇಡಮ್ ವಿಶೇಷ ಸಂಚಿಕೆ ವಿಡಿಯೋ ಆಡ್ ಮಾಡ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ. ಇಲ್ಲಾಂದ್ರೆ ನಾವು ಏನು ನೋಡಕ್ ಆಗೋದಿಲ್ಲ, ಬರೀ ಎಲ್ಲ ಬ್ಲ್ಯಾಕ್ ಇದೆ. ವಿಡಿಯೋ ಆಫ್ ಮಾಡ್ಕೊಂಡಿದ್ದೀರಾ ಮಾಸ್ಟರ್ಸ್? ಆನ್ ಮಾಡ್ಕೊಳ್ಳಿ ಪ್ಲೀಸ್. ರುಕ್ಮಿಣಿ ಮೇಡಮ್ ಬಂದ್ರು. ಥ್ಯಾಂಕ್ ಯು ಮ್ಯಾಮ್. ನರನಾಗಿ ಬಂದು ವರವೀವ ಗುರುವೇ, ಸರಿಸಾಟಿಯಾರು ನಿನಗೆ ಗುರುವೇ. ನರನಾಗಿ ಬಂದು ವರವೀವ ಗುರುವೇ,
ಸರಿಸಾಟಿಯಾರು ನಿನಗೆ ಗುರುವೇ. ಹರಿಹರರಿಗಿಂತ ಮಿಗಿಲಾದ ಪ್ರಭುವೇ, ಕರ ಮುಗಿದು ಮಣಿವೆ ಪ್ರಭುವೇ. ಹರಿಹರಿಗಿಂತ ಮಿಗಿಲಾದ ಪ್ರಭುವೇ, ಕರ ಮುಗಿದು ಮಣಿವೆ ಪ್ರಭುವೇ. ನರನಾಗಿ ಬಂದು ವರವೀವ ಗುರುವೇ, ಸರಿಸಾಟಿಯಾರು ನಿನಗೆ ಗುರುವೇ. ನಿಮ್ಮ ಪಾದಕ್ಕೆ ಹಣೆ ಹತ್ತಿ ನಮಿಸುವೆ ಗುರುವೇ. ನಿಮ್ಮ ಪಾದಕ್ಕೆ ಹಣೆ ಹಚ್ಚಿ ನಮಿಸುವೆ ಗುರುವೇ. ರಂಗನಾಥ ಗುರುವೇ ಪ್ರಭುವೇ, ರಂಗನಾಥ ಗುರುವೇ ಪ್ರಭುವೇ. ನರನಾಗಿ ಬಂದು ವರವೀವ ಗುರುವೇ, ಸರಿಸಾಟಿಯಾರು ನಿನಗೆ ಗುರುವೇ. ಅವಕಾಶ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ಗೆ ಧನ್ಯವಾದಗಳು. ರಂಗನಾಥ್ ಗುರೂಜಿಗಳಿಗೂ ಧನ್ಯವಾದಗಳು. ಅಶ್ವಿನಿ ಮೇಡಮ್ಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ನಮ್ಮ ಮಹಾವತಾರ್ ಫೌಂಡೇಶನ್ ರಂಗನಾಥ ಗುರುಗಳ ಅವರ ಒಂದು ನಾಮನೇ ಅದರಲ್ಲಿ ಅಡಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಣ್ಣಗೌಡ್ರು ಸರ್, ನೀವು ಬೆಳಿಗ್ಗೆ ಇವತ್ತು ಕಾಣಿಸ್ತಾ ಇಲ್ಲ, ಇವತ್ತು ನೀವು ಕಾಣಿಸ್ಬಿಟ್ಟು ಒಂದ್ ಲೈನ್ ಅಲ್ಲಿ ಹಾಡು ಹೇಳಿ ಅಂತ ನಮ್ಗೆ ಇಷ್ಟ ಆಗ್ತಿದೆ ಸರ್. ಹಾಗೆ ವಿಡಿಯೋದಲ್ಲಿ ಹರೀಶ್ ಅವರು ಹರೀಶ್ ಸರ್ ಎಚ್ ಅಂತ ಇದೆ ನೋಡಿ. ಈ ಕಿರಣ್ ಬೇಡಿ ಫೋನ್ ಮಾಡಿದ್ರು. ಆಕ್ಚುಲಿ ಅವರು ದೇವೇಗೌಡ್ರ ತರ ಮಿಮಿಕ್ರಿ ಮಾಡಿದ್ರಂತೆ. ಇಶ್ಯೂ ಆಗ್ಬಿಟ್ಟು ಅವ್ರು ಕರ್ಕೊಂಡ್ ಹೋಗ್ಬಿಟ್ಟು ಅವ್ರಲ್ಲಿ ಬೈತಾ ಇದ್ರಂತೆ ಅವ್ರನ್ನ. ನಾನು ಎಲ್ಲೋ ಹೊರಗಡೆ ಟ್ರಿಪ್ ಹೊರಟಿದ್ರು ಫ್ಯಾಮಿಲಿ. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್. ನಮಸ್ತೆ. ಅದಕ್ಕೆ ರೆಡಿ ಆಗ್ತಾ ಇದ್ದೋ. ಇವತ್ತು ಪಿರಮಿಡ್ ವ್ಯಾಲಿ ಮತ್ತೆ ಅಲ್ಲಿ ಗುಹಾಂತರ ರೆಸಾರ್ಟ್ ಅಂತ ಐತೆ, ಅಲ್ಲಿಗೆ ಫ್ಯಾಮಿಲಿ ಹೋಗ್ತಾ ಇದ್ದೋ. ಅದಕ್ಕೆ ಬರೀ ಕೇಳಿಸ್ಕೊತಾ ಇದೆ ಒಂದಿಲ್ಲ. ಈಗ ಇವರು ನಮ್ ಮೇಡಮ್ ಹೆಂಗೆ ಅಂದ್ರೆ ಸರ್, ಅಶ್ವಿನಿ ಅವರು ಈ ರಾಣಿ ಎಲಿಜಬೆತ್, ಇಂಗ್ಲೆಂಡ್ ರಾಣಿ ಎಲಿಜಬೆತ್ ಅವ್ರ ಬೆಡ್ರೂಮ್ಗೆ ಪೇಂಟ್ ಹೊಡಿಸ ಕರ್ಸಿದ್ರಂತೆ ತುಂಬಾ ಜನನ. ಎಲ್ಲಾರು ಪೇಂಟ್ ಮಾಡೋರು ಬೆಡ್ರೂಮ್ ಪೇಂಟ್ ಎಂಬುದು ಏನಪ್ಪಾ ಅಂದ್ರೆ, ಅವಳು ಬೆಡ್ರೂಮ್ ಅಲ್ಲಿ ಒಂದು ಗ್ಲೋಬ್ ಇಟ್ಕೊಂಡಿದ್ರಂತೆ. ವರ್ಲ್ಡ್ ಗ್ಲೋಬ್ ಒಂದು ಯಾವ್ದೋ ಒಂದು, ಆ ಗ್ಲೋಬ್ ತರ ಪೇಂಟ್ ಮಾಡೋಕ್ ಬೆಡ್ರೂಮ್ಗೆ ಅಂತ ಇತ್ತಂತೆ. ಎಲ್ಲ ವರ್ಲ್ಡ್ ಇಂದ ಎಲ್ಲ ಬಂದಿದ್ರಂತೆ. ಯಾರೇ ಬಂದ್ರು ಪೇಂಟ್ ಮಾಡೋರು ಎಮ್ಮಂಗೆ ಇಷ್ಟ ಆಯ್ತಲ್ಲ ನೋ ಅನ್ನೋದು ಪೇಮೆಂಟ್ ಕೊಟ್ಟು ಕಳ್ಸೋದು, ನೋ ಅನ್ನೋದು ಪೇಮೆಂಟ್ ಕೊಟ್ಟು ಕಳ್ಸೋದು ಮಾಡ್ತಿರಂತೆ. ಈ ಅಶ್ವಿನಿ ತರದ್ರು ಅಶ್ವಿನಿ ಮೇಡಮ್ ಅನ್ಕೊಳ್ಳಿ ಹೋಗಿದ್ರಂತೆ. ಅವ್ರು ಸೆಲೆಕ್ಟ್ ಆಗ್ಬಿಟ್ರಂತೆ. ಗುಡ್ ಅಂದ್ಬಿಟ್ಟು ಅವ್ರಿಗೆ ಅವಾರ್ಡ್ ಎಲ್ಲ ಕೊಟ್ಬಿಟ್ರಂತೆ. ಪ್ರೆಸ್ ಅವರೆಲ್ಲ ಕೇಳ್ತಾವ್ರಂತೆ, ಮೇಡಮ್ ವರ್ಲ್ಡ್ ಇಂದ ಇಷ್ಟೊಂದ್ ಜನ ಬಂದಿದ್ರು, ಯಾರು ಪೇಂಟ್ ಮಾಡಕ್ಕಾಗ್ಲಿಲ್ಲ, ಎಕ್ಸ್ಪರ್ಟ್ ಗಳೆಲ್ಲ ನೀವ್ ಹೆಂಗ್ ಮಾಡಿದ್ರಿ ಅಂತ. ಆಗ ಅಶ್ವಿನಿ ಅವ್ರು ಹೇಳಿದ್ರಂತೆ, ಮೇಡಮ್ ಹೇಳ್ತಾ ಇದ್ರು ನನ್ ಗ್ಲೋಬ್ ತರ ಪೇಂಟ್ ಮಾಡಕ್ ಬೆಡ್ರೂಮ್ಗೆ ಅಂತ. ಮತ್ ನೀವ್ ಹೆಂಗ್ ಮಾಡಿದ್ರಿ, ಅದ್ ಹೆಂಗ್ ಸೆಲೆಕ್ಟ್ ಆದ್ರಿ ಅಂದಿದ್ಕೆ ಫಸ್ಟ್ ನಾನು ಗ್ಲೋಬ್ಗೆ ಪೇಂಟ್ ಮಾಡ್ಬಿಟ್ಟೆ ಅಂತಿದ್ರಂತೆ. ಫಸ್ಟ್ ಗ್ಲೋಬ್ಗೆ ಪೇಂಟ್ ಮಾಡಿದ ಮೇಲೆ ಬೆಡ್ರೂಮ್ ಮಾಡಿದ್ರಂತೆ. ಹಂಗೆ ಅವ್ರು ಅಷ್ಟೊಂದು ಬುದ್ಧಿವಂತರು. ಓಕೆ, ಇವತ್ತು ಒಂದು ನಗ್ಸೋ ಒಂದು ಪ್ರಸಂಗಗಳು ಹೇಳ್ತೀನಿ. ಈ ಮಕ್ಳುಗಳು ಸ್ಕೂಲಲ್ಲಿ ನಂಬ್ಸೋದಕ್ಕೆ ಯಾವ ತರ ಹೇಳ್ತಾರಪ್ಪ ಅಂದ್ರೆ, ನೆನ್ನೆ ಸ್ಕೂಲಿಗೆ ಬಂದಿತ್ತಿಲ್ವಂತವನು. ನೆನ್ನೆ ಯಾಕೋ ಸ್ಕೂಲಿಗೆ ಬಂದಿಲ್ಲ ನೀನು ಅಂತ ಕೇಳಿದ್ರಂತೆ ಮಾಸ್ಟ್ರು. ಸಾರ್ ನಾನು ಹೇಳಿದ್ರೆ ನೀವು ನಂಬಲ್ಲ ಬಿಡಿ ಸಾರ್, ನಾನು ಹೇಳಿದ್ರೆ ಅಂತ. ನಂಬ್ತೀನಿ ಹೇಳಪ್ಪ ಸಾರ್, ನಾನು ಹೇಳಿದ್ರೆ ನಮ್ ತಾಯಣ್ಣ ನೀವು ನಂಬಲ್ಲ ಬಿಡಿ ಸಾರ್, ನಿಮ್ ತಾಯಣ್ಣ ನಂಬಲ್ಲ ಬಿಡಿ ಸರ್ ಅಂದಂತೆ. ಅದಕ್ಕೆ ಟೀಚರ್ ಅಂದ್ರಂತೆ, ನಮ್ ತಾಯಣ್ಣ ನಂಬ್ತೀನಿ ಹೇಳಪ್ಪ ಅಂದಂತೆ. ಸರ್ ಪ್ರಾಮಿಸ್ ಸರ್, ಒಪ್ಕೋಬಾರ್ದು, ಒಪ್ಕೊಂಡ್ಮೇಲೆ ಒಪ್ಕೋಬೇಕು ಸರ್ ನೀವು, ಸತ್ಯ ನಿಮ್ ತಾಯಣ್ಣ ಹಾಕಿದ್ರಿ ಸರ್ ಅಂತ. ಖಂಡಿತ ಹೇಳಪ್ಪ, ಯಾಕೆ ಬಂದಿತ್ತಿಲ್ಲ ನೆನೆ ಸ್ಕೂಲ್ಗೆ ಅದ್ರಂತೆ. ಸರ್ ನೆನೆ ನಮ್ಮ ಮನೆಗೆ ಟ್ರಂಪ್ ಬಂದ್ಬಿಟ್ಟಿದೆ ಅದಕ್ಕೆ ಸರ್ ಅಂದ್ರಂತೆ. ಆಗ ಮಾಸ್ಟರ್ ಕೋಪ, ನಿಮ್ ಮನೆಗೆ ಟ್ರಂಪ್ ಬಂದಿದ್ನ ಸರ್, ನಾನು ಫಸ್ಟ್ ಹೇಳಿಲ್ಲ ನಮ್ ತಾಯಣ್ಣ ನೀವು ಒಪ್ಕೊಳ್ಳಲ್ಲ ಅಂತ. ನೋಡಿ ಅಂತ ಮಕ್ಳುಗಳು ಯಾವ ತರ ಫನ್ ಕಾಮಿಡಿ ಹೇಳ್ತಾರೆ ಅಂತ. ಆಗ ಮಗನಿಗೆ ರಿಸಲ್ಟ್ ಬಂದಿತ್ತಂತೆ, ಸ್ಕೂಲ್ ರಿಸಲ್ಟ್. ಮಗನ ನಿಂದೇನಾಯ್ತು ಅಂದ್ರಂತೆ. ಅಪ್ಪ ನಿಮ್ ಫ್ರೆಂಡ್ ಸೋಮಣ್ಣ ಇದ್ರಲ್ಲ ಅವ್ರ ಮಗನು ಫೇಲ್ ಅಪ್ಪ. ನಿಂದೇನಾಯ್ತು? ಅಪ್ಪ ನಮ್ ಪಕ್ಕದ ಮನೆ ಅಶ್ವಿನಿ ಆಂಟಿ ಇದಲ್ಲ ಅವ್ರ ಮಗನು ಫೇಲ್ ಅಪ್ಪ. ನಿಂದೇನಾಯ್ತು? ಅಪ್ಪ ನಮ್ ಮೇಲ್ಗಡೆ ಮನೆ ಬಾಡಿಗೆ ಬಂದಿರಲ್ಲ ಸುಧಾ ಆಂಟಿ ಅವ್ರ ಮಗಂದು ಫೇಲ್ ಅಪ್ಪ. ನನ್ ಮಗನ ನಿಂದೇನಾಯ್ತು ಅಂದ್ರಂತ. ಅವ್ರಪ್ಪ ಅದ್ ರೇಗಿದ್ರಂತೆ, ಅಪ್ಪ ನಂದು ಫೇಲೇ ಅಪ್ಪ. ಅಂದ್ರೆ ಫೇಲ್ ಬಿಲ್ಡಪ್ ಕೊಟ್ಕೊಂಡು ಹೇಳೋದು ಹೆಂಗಿರ್ತದೆ ಅಂತ. ಗಂಡ ಹೆಂಡ್ತಿರು ಯಾವಾಗ್ಲೂ ಜಗಳ ಆಡರಂತೆ ಗುರುಗಳೇ. ಯಾವಾಗ ಎಷ್ಟು ನೋಡಿದ್ರು ಅವ್ರ ಮನೆಯವ್ರು ಕುಡ್ಕೊಂಡ್ ಬಂದು ತುಂಬಾ ಗಲಾಟೆ ಮಾಡಾರಂತೆ. ಸಡನ್ ಆಗಿ ಅವ್ರ ಮನೆ ಗಲಾಟೆ ನಿಂತೋಗ್ಬಿಡ್ತಂತೆ. ಅದಕ್ಕೆ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾರಂತೆ,
ಏನೇ ನಿಮ್ ಯಜಮಾನ್ರು ಕುಡಿಯೋದ್ ಬಿಡ್ಬಿಟ್ರಾ ಅಂತ. ಇಲ್ವಲ್ಲ ಅಂತಂತೆ. ಮತ್ತೇನ್ ಇಷ್ಟೊಂದ್ ಗಲಾಟೆ ನಡೀತಾ ಇತ್ತು, ಸಡನ್ ಆಗಿ ನಿಂತೋಯ್ತು ನಿಮ್ ಮನೆ ಗಲಾಟೆ, ಏನ್ ಗಲಾಟೆನೇ ಇಲ್ಲ ಅಂತ ಅಕ್ಕಪಕ್ಕದ ಮರ ಕೇಳಕ್ಕಂತ. ಈ ಅಮ್ಮ ನಾಚ್ಕೊಂಡು ಹೇಳ್ತಂತೆ, ಅಯ್ಯೋ ಅದ ಹೇಳಿ ಅದೇ ಗಲಾಟೆ ನಿಂತೋಯ್ತು ಅಂತ ಕೇಳಿದ್ರೆ, ಅಯ್ಯೋ ಏನಿಲ್ಲ, ಇಷ್ಟ ದಿನ ಅವ್ರ ಒಬ್ರೇ ಕುಡ್ಬಿಟ್ಟು ಗಲಾಟೆ ಮಾಡೋರು, ನಾನು ಅವ್ರ ಜೊತೆ ಕಂಪ್ನಿ ಕೊಡ್ತಾ ಇದ್ದೀನಿ, ಅದಕ್ಕೆ ಗಲಾಟೆ ಇಲ್ಲ ಅಂದ್ಬಿಟ್ಟು ಯಾರು ಕಂಪ್ನಿ ಕೊಡಕ್ ಹೋಗ್ಬೇಡಿ, ಮನೆ ಹಾಳಾಗ್ಬಿಡ್ತಾ ಇದು ಜೋಕು. ಆಮೇಲೆ ಊರಿಗೆ ಒಂದ್ಸರಿ ಸ್ವಾಮೀಜಿಯವರು ಊರಿಗೆಲ್ಲ ಬರ್ತಾರೆ ಗೊತ್ತಾ, ದೊಡ್ಡ ಕಾವಿದಾರಿಗಳು ಸ್ವಾಮೀಜಿಗಳು, ಅವ್ರನ್ನ ಭೇಟಿ ಮಾಡೋದಕ್ಕೆ ಬಹಳಷ್ಟು ಜನ ಹೋಗ್ತಾರೆ. ಹಿಂಗ್ ಹೋದ್ಮೇಲೆ ಗಂಡ ಹೆಂಡತಿ ಹೋದ್ರು, ಅವ್ರ ಸಮಸ್ಯೆಗಳು ಹೇಳ್ಕೊಳಕ್ಕೆ ಕಾಲಕ್ಕೆ ಬಿದ್ರು, ನಮಸ್ಕಾರ ಮಾಡಿದ್ರು. ದಾಡಿ ಸ್ವಾಮಿಗಳು, ದೊಡ್ಡ ಸ್ವಾಮಿಗಳು, ಯಾವ್ರವ್ರ ಸಮಸ್ಯೆಗಳು ಹೇಳಕ್ಕೆ, ಗುರುಗಳೇ ನಂಗೆ ಮಕ್ಳಿಲ್ಲ, ಗುರುಗಳೇ ನನ್ನ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಗುರುಗಳೇ ಮಳೆ ಬಂದಿಲ್ಲ ನಮ್ಮ ಊರಿಗೆ ಅಂತ ಎಲ್ಲ ಒಬ್ಬೊಬ್ರು ಕೇಳ್ಕೊತಾ ಇದ್ರು. ಇನ್ನಿಬ್ರು ದಂಪತಿಗಳು ಹೋದ್ರು, ಗುರುಗಳೇ ನಮ್ಮನೆ ಸಿಕ್ಕಾಬಟ್ಟೆ ಗಲಾಟೆ, ಮದ್ವೆ ಆದೋಸ್ತ್ರಲ್ಲಿ ಇವಳು ನಾವು ತುಂಬಾ ಅನ್ಯೂನ್ಯವಾಗಿದ್ದೋ, ಚೆನ್ನಾಗಿದ್ದೋ, ಇತ್ತೀಚೆಗೆ ಮನೇಲಿ ಸಿಕ್ಕಾಬಟ್ಟೆ ನಮ್ದಿನೇ ಹೊರಟೋಗ್ಬಿಟ್ಟದೆ ಗಲಾಟೆ, ನಾನ್ ಇವಳಿಗೆ ಹಿಡ್ಕೊಂಡು ಹೊಡಿತೀನಿ, ಒಂದೊಂದು ಟೈಮ್ ಇವಳೇ ನನ್ಗೆ ಹಿಡ್ಕೊಂಡು ಹೊಡಿತಾಳೆ, ಏನಾದ್ರು ಪರಿಹಾರ ಕೊಡಿ ಸ್ವಾಮಿಗಳೇ ಅಂದ್ರು. ಸ್ವಾಮಿಗಳು ಒಂದ್ ಇಷ್ಟೊತ್ತು ಯೋಚನೆ ಮಾಡಿದ್ರು, ದಾಡಿ ಎಲ್ಲ ಯೋಚನೆ ಮಾಡಿದ್ರು. ಹೇಳಿ ಗುರುಗಳೇ ಅಂದ್ರು. ಭಕ್ತ, ಈ ಗಂಡ ಹೆಂಡತಿಗೆ ಸಮಸ್ಯೆ ಪರಿಹಾರ ನನಗ್ ಗೊತ್ತಿದ್ರೆ ನಾನ್ಯಾಕಪ್ಪ ನನ್ನ ಹೆಂಡತಿ ಮಕ್ಳು ಬಿಡ್ಬಿಟ್ಟು ಸ್ವಾಮೀಜಿ ಹೇಳ್ತಿದೆ. ಸಮಸ್ಯೆ ಎಲ್ಲಾ ಕಡೆ ಇರುತ್ತದೆ, ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಸ್ವಾಮೀಜಿ ಹೇಳಿದ್ರು. ಈಗ ನೋಡಿ, ನಮ್ಮ ಮಹಾತರ್ ಫೌಂಡೇಶನ್ ಇರೋರು ಮನೆಯಲ್ಲಿ ಸಂಸಾರಿ, ಇಲ್ಲಿಗೆ ಬಂದಾಗ ವೇದಿಕೆ ಮೇಲೆ ಬಂದಾಗ ಎಲ್ಲರೂ ಸನ್ಯಾಸಿಗಳು ಆತರ ಇರ್ತೀವಿ. ಆತರ ಹೇಳಕ್ ಇಷ್ಟಪಡ್ತೀನಿ. ಸಡನ್ ಆಗಿ ಹೇಳ್ತಾ ಇದೀನಿ, ಅಲ್ಲಿ ಪಾಸ್ಟ್ ರೆಡಿ ಅಂತವ್ರೆ ಅಂತ ಅಂದ್ಬಿಟ್ಟು. ಮೇಡಮ್ ಹೇಳಿ, ಏನೇನ್ ಮಾತಾಡ್ಬೇಕು ಮೇಡಮ್? ನೀವು ನಗ್ಸೋದಕ್ಕೆ ಒಂದ್ 4 ಜೋಕ್ ಅಷ್ಟೇ ಇದು. ಈ ಹರೀಶ್ ಅವರು ಕಿರಣ್ ಬೇಡಿಗೂ ಬಗ್ಗಲ್ಲ, ಯಾಕೆಂದ್ರೆ ಕಾಲ್ ಮಾಡ್ದಾಗ್ಲೂ ನಾನ್ ಬರಲ್ಲ ಅಂದ್ರು. ಕೇವಲ ಮಹಾವತಾರ್ ಫೌಂಡೇಶನ್ ಫೌಂಡರ್ ರಂಗನಾಥ್ ಕುರುಗಳಿಗೆ ಮಾತ್ರ ಬರ್ತಾರೆ ಅಂತ ನನಗೆ ಇವತ್ ಗೊತ್ತಾಯ್ತು. ಅವ್ರು ಕರೆದಿದ ತಕ್ಷಣ ಬಂದ್ರು. ನೀವು ಜೋಕ್ ಹೇಳಿದ್ರಿ, ನೋಡಮ್ಮ, ಈ ದೇಶದ ಮಾಜಿ ಪ್ರಧಾನಿ ಆಗಿರ್ಬೋದು, ಆದ್ರೆ ನಾನೊಂದ್ ಮಾತಾಡೋ ಇಷ್ಟ, ಕರ್ನಾಟಕ ತೆಗಿತಾಯಿ ಪ್ರಧಾನಿ ಮಾಜಿ ಅಂದ್ಬಿಟ್ಟೇನ್ ಬೆಲೆ ಇಲ್ವಾ? ಈ ದೇವೇಗೌಡ ಹೇಳ್ತಾ ಇದ್ದಾನೆ, ಗುರುಗಳಿಗೆ ಬೆಲೆ ಕೊಡ್ಬೇಕು, ಅದು ನಮ್ಮ ಕರ್ತವ್ಯ. ನಾನೇನಪ್ಪ ಹೇಳ್ತೀನಿ ಅಂದ್ರೆ, ನಾವ್ ಎಷ್ಟೇ ದೊಡ್ಡ ಅಧಿಕಾರದಲ್ಲಿದ್ರು, ನಾವು ದೊಡ್ಡ ಮನುಷ್ಯ ಆದ್ರೂ ಗುರುಗಳೇ. ದೇವೇಗೌಡರು. ಅದೇ ಸಿದ್ದರಾಮಯ್ಯ ಹೇಳಿದ್ರೆ ಹೆಂಗಿರುತ್ತೆ, ಸುಮ್ನೆ ಫನ್ ಸಡನ್ ಆಗಿ ಈಗ ರೆಡಿ ಗಜಿಬಿಜಿ ಐತೆ, ಆದ್ರೂ ಹೇಳ ಟ್ರೈ ಮಾಡ್ತೀನಿ. ನೋಡವ್ವ ಅಶ್ವಿನಿ, ಇವೆಲ್ಲ ಏನಂದ್ರೆ, ನಾವೇನೇ ಅಧಿಕಾರದಲ್ಲಿ ಇರ್ಬೋದು, ಈ ಗುರು ಅನ್ನೋ ಸ್ಥಾನಕ್ಕೆ ಯಾರು ಬೆಲೆ ಕೊಡಲ್ಲ, ಅವ್ನ್ ಬದುಕಿದ್ದು ವೇಸ್ಟ್. ನೋಡಮ್ಮ, ನಾನು ಮಾತಾಡ್ತಾ ಇದೀನಿ, ನೀನ್ ಸುಮ್ನೆ ಕನ್ನಡಕ ಹಾಕೊಂಡು ಕೇಳಿಸ್ಕೊಡ್ರಿ ಹೆಂಗಮ್ಮ, ಸ್ವಲ್ಪ ನಾ ಹೇಳೋದು ಯಾರಾದ್ರು ಉಳಿ ಅಂತಾರೆ ಒಡೆ ಕಪಾಲ್ಕೆ. ಸುಮ್ಮನೆ ಕೇಳಿಸ್ಕೋಬೇಕಷ್ಟೇ. ಏನಂದ್ರೆ, ಈ ಗುರುಗಳು ಕರೆಕ್ಟ್ ಆಗಿ ಒಂದ್ ಏನಾರೋ ಒಂದ್ ಮಾಡ್ತೀವಿ ಅಂದ್ರೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ. ಈಗ ನಿಮ್ಗೆಲ್ಲ ನಾವು ಫ್ರೀ ಬಸ್ಗಳು, ಉಚಿತ ಯೋಜನೆಗಳೆಲ್ಲ ಮಾಡ್ಬಿಟ್ಟು ನೀವೆಲ್ಲ ಸ್ವಲ್ಪ ಜಾಸ್ತಿ ಮಾತಾಡ್ತಿರಲ್ಲ, ಇನ್ ಮುಂದೆ ಗಂಡಸ್ರಿಗೆ ಸ್ಟಿಪ್ ಮಾಡ್ಬಿಡ್ತೀನಿ ಅದನ್ನ. ಸುಮ್ನೆ ಅವ್ರು ಮಾಡಿದ್ರೆ. ಈ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡ್ರೆ ಹೆಂಗಿರುತ್ತೆ ಅಂದ್ರೆ, ಗೊತ್ತಾಯ್ತಾ ವಾಯ್ಸ್ ಕರೆಕ್ಟ್ ಆಗಿ? ಫ್ಯಾನ್ ತಿರುಗ್ತೈತೆ ಅಲ್ಲ, ಟಿವಿ ಸೌಂಡ್ ಬರ್ತಾ ಇದೆ. ಈ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾತಾಡೋದು ವಾಯ್ಸ್ ಫನ್ ಆಗಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ಪತ್ರ ಅಂತೀವಿ. ಮಹಾವತಾರ್ ಫೌಂಡೇಶನ್ ಕರೆದಾಗ ನಾವು ಬರಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಪಕ್ಷದ ಹೈಕಮಾಂಡ್ ನಮ್ಗೆ ಎಷ್ಟು ಮುಖ್ಯನೋ ನಮಗೆ ಸಂಸ್ಥೆಗೆ ನಮ್ ಗುರುಗಳು ಮುಖ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನ. ಈ ತರ ಅವ್ರ ಸ್ಟೈಲ್ ಇರ್ತದೆ. ಇನ್ಯಾರು ಮೇಡಮ್ ಮಾತಾಡೋದು? ಮೇಡಮ್ ನೀವು ಕೇಳಿ ಮೇಡಮ್. ಹಲೋ, ಕೇಳಿಸ್ತಾ ಇಲ್ಲ ಅಶ್ವಿನಿ ಮೇಡಮ್? ಸರ್ ನನ್ನ ತರ ಮಾತಾಡಿ. ಯಾರ್ದು? ಅಶ್ವಿನಿ ತರ. ನೀವೇ ಮಾತಾಡ್ತಿಲ್ಲ ಮೇಡಮ್. ನಿಮ್ಗೆ ಇಲ್ಲ ಮೇಡಮ್, ನಿಮ್ಗೆ ನಿಮ್ಗೆ ಯಾರು ಇಲ್ಲ ಮೇಡಮ್, ನೀವೇ ಮೇಡಮ್. ಮಿಸ್ಟರ್ ಸಿದ್ದರಾಮಯ್ಯನವರು ಸಭೆ ಮಾಡ್ತಾ ಇದ್ದಾಗ ಅದ್ಯಾರೋ ಕೀತ್ಲೆ ಮಾಡಿದ್ರಲ್ಲ, ಅದ್ ನೀವೇ ಅಂತೆ. ಅದಕ್ಕೆ ನಿಮಗೆ ಕಪಾಳ್ ಕೊಡಿರಿ ಅಂದಿದ್ ನಿಮಗೆ ಅಂತೆ. ಅವನಂತಾನೆ ಬಿಡಮ್ಮ, ಯಾರೋ ನಮ್ ಪಕ್ಷವೇ ಕುಡ್ಬಿಟ್ಟು ಮುಂದೆ ಕೂತ್ಕೊಂಡು ಹುಲಿ ಅಂದ್ಬಿಟ್ರಮ್ಮ, ಅದಕ್ಕೆ ನಾನು ಹೇಳಿದ್ವಿ ಉಣ್ಮಯಕ್ಕಮ್ಮ ಹೇಳ್ತೀನಿ ನಮ್ಮ ಹಿಂಗೆ ಮಾತಾಡ್ತಾರ. ಫನ್ ಆಗಿ ಯಾವ್ದಾರೆ ಒಂದ್ ಹೇಳಿ ಮೇಡಮ್, ಒಂದ್ ನಿಮಿಷ ಮಾತಾಡೋಣ. ಯಾರ್ದು ಬೇಕು? ನಾನ್ ಮಾತಾಡೋ ವಾಯ್ಸ್ಗಳಲ್ಲಿ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ಏನ್ ಗೊತ್ತಾ ಸರ್? ಒಬ್ರು ಮಾಡ್ತಾರಲ್ಲ, ಯಾರದು, ಹಾಸ್ಯ. ರಾಜಕೀಯ ಅಂದ್ರೆ ಏನ್ ಗೊತ್ತಾ? ರ ಅಂದ್ರೆ ರಾವಣ, ಜ ಅಂದ್ರೆ ಜರಾಸಂಧ, ಕಿ ಅಂದ್ರೆ ಕೀಚಕ, ಯಾ ಅಂದ್ರೆ ಯಮ ಧರ್ಮ ಅಂತ. ಈ 4 ಗುಣಗಳೇ ರಾಜಕೀಯ. ನೀವ್ ಹೇಳಿದ್ದೆ ನಾನು ಬೇರೆ ವಾಯ್ಸಲ್ಲಿ ಹೇಳೋಣ. ಈಗ ಸರ್, ಇದು ಗುರುಗಳ ಏನಂದ್ರೆ, ಈ ಮೇಡಮ್ ಅವರು ಈ ಕಿಟ್ಟಿ ಪಾರ್ಟಿ ಎಲ್ಲ ಮಾಡ್ತಾರೆ ಗೊತ್ತಾ, ಹೆಂಗಸರುಗಳು, ಅದಕ್ಕೆಲ್ಲ ಸೇರಿದಾಗ ಅಶ್ವಿನಿ ಮೇಡಮ್ ಅವರು ರಾಗಿ ಮುದ್ದೆ ಮಾಡಕ್ ಹೋದಾಗ ಹೆಂಗಿರುತ್ತೆ ಅಂತ ಒಂದು ಫನ್ ಕಾಮಿಡಿ. ಅಶ್ವಿನಿ ಮೇಡಮ್ ಅವರು ರಾಗಿ ಮುದ್ದೆ ಎಲ್ಲ ಮಹಿಳೆಯರು ಸೇರಿರ್ತಾರೆ, ಸಿಟಿ ಬೆಂಗಳೂರು ಅಂತ ಊರಲ್ಲಿ
ಎಲ್ಲ IT ಅವರು ಅವರು ಇವರು ಬಂದಿರ್ತಾರೆ. ಅಶ್ವಿನಿ ಮೇಡಮ್ ಮಾಮೂಲಿ ಸ್ಟೈಲ್ ಆಗಿ ಹೇಳ್ತಾರೆ, ಆಕ್ಚುಲಿ ನಾನು ಇವತ್ತು ಏನ್ ಮಾಡ್ತೀನಿ ಗೊತ್ತಾ, ರಾಗಿ ಬಾಲ್ ಮಾಡೋದು ಹೇಳ್ತೀನಿ. ಆಕ್ಚುಲಿ ಇದನ್ನ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಜಿ ಇದೆಲ್ಲ ದೇವೇಗೌಡರು ರೆಗ್ಯುಲರ್ ಫುಡ್ ಇದೆ. ಆಕ್ಚುಲಿ ಅದಕ್ಕೆ ಅವರ ಆಯುಸ್ಸಿನ ಆರೋಗ್ಯದ ಗುಟ್ಟು. ಇದು ತಿನ್ನೋದ್ರಿಂದ ಬಾಡಿಗೆ ತುಂಬಾ ಕೂಲ್ ಆಗಿರುತ್ತೆ ಮತ್ತೆ ಸ್ಟ್ರೆಂತ್ ಕೂಡ ಬರುತ್ತೆ. ಆಕ್ಚುಲಿ ನಾನು ಇವತ್ತು ರಾಗಿ ಬಾಲ್ ಮಾಡೋದು ಹೇಳ್ಕೊಡ್ತೀನಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಮುಂದ್ಗಡೆ ಜನಗಳೆಲ್ಲ ಕೂತಿರ್ತಾರೆ ಲೇಡೀಸು. ರಾಗಿ ಬಾಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಹಾಟ್ ವಾಟರ್ನ ಬಾಯ್ಲಿಂಗ್ ಮಾಡಕ್ಕೆ ವಾಟರ್ ಇಡ್ಬೇಕು, ಕೈಗೆಲ್ಲ ಗ್ಲೌಸ್ ಹಾಕೊಂಡಿರ್ಬೇಕು, ಯಾಕೆ ಇನ್ಫೆಕ್ಷನ್ ಆಗ್ಬಾರ್ದು ನೋಡಿ ಅಂತ ಹೇಳ್ತಾ ಇರ್ತಾರೆ. ಈ ಬಾಯ್ಲಿಂಗ್ ಆಗ್ತಾ ಇರ್ತಲ್ಲ ವಾಟರ್ಗೆ, ಅದಕ್ಕೆ ರಾಗಿ ಪೌಡರ್ನ ಕೂಲ್ ಆಗಿ ಹಿಂಗ್ ಹಾಕ್ತಾ ಹೋಗ್ಬೇಕು, ಆಮೇಲೆ ಸ್ಲೋ ಆಗಿ ಹಿಂಗ್ ತಿರ್ಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಮೇಡಮ್ ಮಧ್ಯದಲ್ಲಿ ಒಬ್ರು ಎದ್ಬಿಟ್ಟು ಕೇಳ್ತಾರೆ, ಮೇಡಮ್ ಅವ್ರ ಇದಕ್ಕೆ ಏನಾದ್ರು ದ್ರಾಕ್ಷಿ ಗೋಡಂಬಿ ಹಾಕ್ಬೇಕಾ ಅಂತಾರೆ. ಲಕ್ಷ್ಮಿನಿ ಅವರು ನೋ ಸ್ವಲ್ಪ ತಿರ್ಗೋದ್ ಲೇಟ್ ಆಗ್ಬಿಟ್ರು, ಅದ್ರೊಳಗೆ ಬರ್ತವೆ ದ್ರಾಕ್ಷಿ ಗೋಡಂಬಿಗಳು. ಈ ತರ ಆತರ. ಆಮೇಲೆ ಹಂಗೆ ಮುದ್ದೆ ಮಾಡೋದು ಹಿಂಗಿರ್ತದೆ ಅಂತ ಫನ್. ಅದೇ ರಾಗಿ ದ್ರಾಕ್ಷಿ ಗೋಡಂಬಿ ಅಂದ್ರೆ ಗೊತ್ತಾಯ್ತಾ ಫನ್ ಏನಂತ? ಅಂದ್ರೆ ಗಂಟಾಗುತ್ತೆ. ಅದೇ ಆ ತರದ್ ಇರ್ತದೆ ಅಂತ. ಹಿಂಗೆ ರಾಗಿ ಯಾರೋ ಸಿಟಿಯವರು ರಾಗಿ ಬಾಲ್ ಮಾಡಿದಾಗ ಹೆಂಗಿತ್ತು ಅಂತ ಯೋಚನೆ. ಆಮೇಲೆ ಒಬ್ಬ ರೈತ ನಡ್ಕ ಬರ್ತಾ ಇದ್ದಂತೆ ಮೇಡಮ್, ಅವನು ಕುಂಟ್ಕೊಂಡ್ ಬರ್ತಿದ್ರಂತೆ. ನೋಡಿ ನಾವ್ ಹೆಂಗಿರ್ತಾರೆ ಅಂದ್ರೆ, ಇಬ್ರು ಮಾತಾಡ್ತಾ ಇದ್ರಂತೆ, ಒಬ್ಬ ನರತಜ್ಞ ಮತ್ತೆ ಇನ್ನೊಬ್ಬ ಡಾಕ್ಟರ್, ಮಾಮೂಲಿ ಡಾಕ್ಟರ್ ಮಾತಾಡ್ತಾ ಇದ್ರಂತೆ. ಆಕ್ಚುಲಿ ಅವ್ನಿಗೆ ಬರ್ತಾ ಇದ್ದಾನೆ, ಅವನಿಗೆ ನರ್ವ್ಸ್ ಪ್ರಾಬ್ಲಮ್ ಇದೆ, ಇಲ್ಲ ಅವ್ನಿಗೆ ಬೋನ್ ಪ್ರಾಬ್ಲಮ್ ಇದೆ ಅಂತಿದಂತೆ. ಕುಂಟ್ಕೊಂಡ್ ಬರ್ತಾ ಇದ್ದಂತೆ ರೈತ. ನೋಡಿ ನಾನು ಕರೆಕ್ಟ್ ಆಗಿ ಹೇಳ್ತೀನಿ, ಆಕ್ಚುಲಿ ದಿಸ್ ನರ್ವ್ಸ್ ಪ್ರಾಬ್ಲಮ್ ದಿಸ್ ಪರ್ಸನ್ ಅಂತ ಇವ್ನು ಹೇಳ್ತಾ ಇದ್ದಂತೆ. ನೋ ದಿಸ್ ಬೋನ್ ಪ್ರಾಬ್ಲಮ್ ಅಂತ ಇವ್ನು ಹೇಳ್ತಿದ್ದಂತೆ. ಅವನು ಹಳ್ಳಿಯವನು ರೈತ ನಡ್ಕೊಂಡ್ ಬರ್ತಾ ಇದ್ದಂತೆ. ನಿಮ್ಗೆ ನರ್ವ್ಸ್ ಪ್ರಾಬ್ಲಮ್ ಇದೆ ಅಲ್ವಾ, ಇಲ್ಲ ನಿಮ್ಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ ಅಲ್ವಾ ಅಂತ ಇವ್ರಿಬ್ರು ಕಿತ್ತಾಡ್ತಿದ್ರಂತೆ. ಅವ್ನ್ ರೈತ ಹೇಳ್ದಂತೆ, ಏನ್ ಪ್ರಾಬ್ಲಮ್ ನಿಮ್ಗೆ ಹೇಳಿ ಅಂದಾಗ, ನಂಗೆ ಏನು ಪ್ರಾಬ್ಲಮ್ ಇಲ್ಲ ಸ್ವಾಮಿ, ಚಪ್ಪಲಿ ಕಿತ್ತಬಿಟ್ಟಿದ್ದು ಅಕ್ಕಿಂಗ್ ನಡ್ಕೊ ಬರ್ತಾ ಇದ್ದೆ, ಚಪ್ಪಲ್ ಕಿತ್ತಬಿಟ್ಟಿದ್ದು ಅಕ್ಕಿಂಗ್ ಬರ್ತಾ. ಪ್ರಾಬ್ಲಮ್ ಏನು ಅಂತ ನೋಡಿ ಅದಕ್ಕೆ ನಾವ್ ಏನ್ ಯೋಚನೆ ಮಾಡ್ತೀವಿ ಅದಕ್ಕೆ ಉಲ್ಟಾ ಇದ್ರೆ ಜೋಕ್ ಅದು. ಮುಂಗಾರು ಮಳೆದ ಒಂದು ಜೋಕ್ ಮೇಡಮ್, ಒಂದೇ ಒಂದು ಫನ್ನು. ಅದನ್ನ ಯಾರ್ಯಾರು ಹೇಳಿದ್ರೆ ಹೆಂಗಿರುತ್ತೆ ಅಂತ. ಮುಂಗಾರು ಮಳೆಯಲ್ಲಿ ಗಣೇಶ್ ಹೇಳ್ತಾರೆ, ಮನುಷ್ಯ ಟೈಮ್ ಸರಿ ಇಲ್ಲ ಅಂದ್ರೆ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಡಾಕ್ಟರ್ ಹತ್ರ ಹೋದ್ರೆ ನಿಮ್ ತಲೆ ತೈಬೇಕು, ಕ್ಯಾನ್ಸರ್ ಇದೆ ಅಂತಾರೆ. ಅಂತದಲ್ಲ, ನಿಮ್ಗೋಸ್ಕರ ಇದಿಲ್ ಹೃದಯ ಅಂತಲ್ಲ, ಹಾರ್ಟ್ಗೆ ಕೈ ಹಾಕಿ ಪರ ಅಂತ ಕೆರ್ಕ ಹುಟ್ಟಿದ್ರಿ, ಇದು ಗಣೇಶ್ ಹೇಳ್ತಾರೆ. ಇದನ್ನ ಶಿವರಾಜ್ ಕುಮಾರ್ ಹೇಳಿದ್ರೆ ಹೆಂಗಿರುತ್ತೆ, ಬೇರೆ ಹೇಳಿದ್ರೆ ಹೆಂಗಿರುತ್ತೆ, ಸುಮ್ನೆ ಫನ್ ಆಗಿ. ಶಿವರಾಜ್ ಕುಮಾರ್ ಹೇಳಿದ್ರೆ ಹೆಂಗಿರುತ್ತೆ ಅಂದ್ರೆ, ಹಾಗಾದ್ರೆ ಬಲ್ಸೆ ಟೈಪ್ ಸರಿ ಇಲ್ದಾಗ ತಲೆ ಕೆರ್ಕೊಂಡು ತಲೆಗೆ ಆಗುತ್ತದೆ ಆಗ್ತದ್ರಲ್ಲಿ ಇದಕ್ಕೋಸ್ಕರ ಇದಿಲ್ಲ ಅಂತಲ್ಲ, ಹಾಕಿ ಕೈ ಹಾಕಿ ಪರ ಕೆರ್ಕೊಂಡು ಐ ಲವ್ ಯು ಅದ್ರಿ, ಐ ಲವ್ ಯು ಹಿಂಗೆ ಹೇಳ್ತಾರೆ. ಇದೇ ಡೈಲಾಗ್ ಅನ್ನ ನಮ್ಮ ಬೇರೆ ಟೆನ್ನಿಸ್ ಕೃಷ್ಣ ಅವ್ರು ಹೇಳಿದ್ರೆ ಹೆಂಗಿರುತ್ತೆ ಫನ್ ಆಗಿ ಅಂತ ಹೇಳಿದ್ರೆ, ನಿಮ್ಮ ಮನುಷ್ಯ ಟೈಮ್ ಸರಿ ಇಲ್ಲ ಅಂದ್ರೆ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗುತ್ತಂತೆ, ಅಂತದ್ರಲ್ಲಿ ನಾವು ಕಿಡ್ನಿಗಲ್ಲ ಹೃದಯಕ್ಕೆ ಕೈ ಹಾಕಿ ಪರ ಅಂತ ಕೆರ್ಕ ಬಿಟ್ಟಿದ್ವಿ, ಹೃದಯ ಈ ಕಡೆ ಇರಪ್ಪ, ಕನ್ಫ್ಯೂಸ್ ಆಗ್ಬಿಡ್ತಾನೆ ಹಿಂಗ್ ಮಾತಾಡ್ತಾರೆ. ಇದೇ ಡೈಲಾಗ್ ಅನ್ನ ನಮ್ಮ ಹೀಗೂ ಉಂಟೆ ನಾರಾಯಣ ಸ್ವಾಮಿ ಮತ್ತೆ TV9 ಅಲ್ಲಿ ಬಂದ್ರೆ ಸುಮ್ನೆ ಫನ್ ಆಗಿ ಹೇಳಿದ್ರೆ ಅವ್ರು ಹೆಂಗ್ ಹೇಳ್ಬೋದು ಅಂತ ಹೇಳಿದ್ರೆ, ಹಿಂಗ್ ಅನ್ಕೊಂಡು ನಾರಾಯಣ ಸ್ವಾಮಿ ಸ್ಟೈಲ್ ಅಲ್ಲಿ TV9, ಮನುಷ್ಯ ಟೈಮ್ ಸರಿ ಇಲ್ಲ ಅಂದ್ರೆ ತಲೆ ಕಟ್ಕೊಂಡು ತಲೆ ಗಾಯ ಆಗುತ್ತಂತೆ, ಅಂಥದ್ರಲ್ಲಿ ನಾವು ಡಿಲ್ ಅಂತಾರಲ್ಲ ಹೃದಯಕ್ಕೆ ಕೈ ಹಾಕಿ ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ವಿ. ಇಷ್ಟೆಲ್ಲ ಆದ್ಮೇಲೂ ನಮ್ಮನ್ನ ಕಟ್ಟ ಕಡೆಯದಾಗಿ ಕಾಡುವಂತ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ, ಸಾಕಿ ಹೊತ್ತಿ ಅನ್ಕೋತೀನಿ. ಥ್ಯಾಂಕ್ ಯು. ಈ ಟೈಮ್ ಸರಿ ಇಲ್ದಾಗ ಹೃದಯ ಕೈ ಹಾಕಿ ಪರ ಅಂತ ಕೆರ್ಕೊಂಡ್ಬಿಟ್ರಂತಪ್ಪ. ಯಾರು ಕೆರ್ಕೊಂಡು ಹೋಗ್ಬಿಟ್ರೋ ಗೊತ್ತಿಲ್ಲ. ನಮ್ ಮಾಡ್ರೆಲ್ಲ ವಿಡಿಯೋ ಆನ್ ಮಾಡ್ಕೊಂಡ್ ಬಂದ್ಬಿಟ್ಟವ್ರಪ್ಪ. ನಂಗಂತೂ ಖುಷಿ ಆಯ್ತಪ್ಪ. ಏನಪ್ಪ ನಿಮ್ದು ಹವಾ? ನಂದಿನಿ, ನಾನ್ ಹೇಳಲ್ವೇ ನೀನೊಂದ್ ಕಳೆ ಕಣಮ್ಮ, ಅದು ಸರಿ ನಾನ್ ಪದೇ ಹೇಳ್ತೀನಿ ನಂದಿನಿ, ನಿನಗೆ ಗಂಧ ಕಡ್ಡಿ ಹೆಚ್ಚಮ್ಮ ಅಂದ್ರೆ 3ನೇ ಹೇಳ್ತೀನಿ ಅಂತೀಯ, ಒಂದು ಕಾಮಿಡಿ ಮಾಡಮ್ಮ ಅಂದ್ರೆ ಎಲ್ರು ನಗಿಸ್ತಾ ತರ ಮಾಡ್ತೀಯ. ದೇವ್ರು ನೀನ್ ಹಿಂಗೆ ಇಟ್ಟಿರ್ಲಮ್ಮ, ನಾನ್ ಬರ್ಲೇ ಹೇಳ್ತಿ ಕರಿತಾವ್, ಲೇಟ್ ಆಯ್ತು. ಅಮ್ಮವ್ರ ಅಂಗಾರಾಗಿ ಮಂಗಗಳಿಗೆ ಮಂಗಳಾರತಿ ಮಾಡ್ತಾವ್ರಂತೆ. ಓ ಅಣ್ಣಪ್ಪ, ನಿಮ್ ಹೆಂಗಸ್ರು ಕಾಯ್ತಾವ್ರೆ, ಅದೆಲ್ಗೋ ಒಯ್ಬೇಕು ಅಂತಿದ್ದೆ, ಒಂಡ್ಬಿಡಪ್ಪ. ಸೂಪರ್. ಗುರೂಜಿ ಅಂತೂ ಖುಷಿ ಪಟ್ರು. ಯಾರು ಖುಷಿ ಪಟ್ರು ಇಲ್ವೋ ಗೊತ್ತಿಲ್ಲ. ಗುರೂಜಿ ಮುಖದಲ್ಲಿ ತುಂಬಾ ಖುಷಿ ಕಾಣ್ತಿದೆ. ನಮಗೂ ಖುಷಿ ಆಯ್ತು ಗುರೂಜಿ. ಎಸ್ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಎಲ್ಲರೂ ವಿಡಿಯೋ ಎಲ್ಲ ಖುಷಿ ಪಟ್ಟಿದ್ದಾರೆ. ಹೌದು, ಮಾಸ್ಟರ್ಸ್ ಎಲ್ಲ ವಿಡಿಯೋ ಆನ್ ಮಾಡ್ಕೊಂಡ್ರು. ಈಗ ಲಕ್ಷ್ಮೀದೇವಿ ಪಂಡಿತ್ ಬರ್ತಾ ಇದ್ದಾರೆ, ಜ್ಯೋತಿ ಮೇಡಮ್ ಬರ್ತಾ ಇದ್ದಾರೆ, ನಾಗರತ್ನಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು, ಸಣ್ಣಗೌಡ್ರು ಕಾಯ್ತಾ ಇದ್ದಾರೆ. ಆದ್ರೆ ನಂದು ಬ್ಯಾಟರಿ 10% ಬಂದ್ಬಿಟ್ಟಿದೆ. ಥ್ಯಾಂಕ್ ಯು ಗುರುಜಿ. ನಾಗರತ್ನಮ್ಮ ಮೇಡಮ್, ಎಸ್ ಮ್ಯಾಮ್. ನಮಸ್ತೆ ಗುರುಜಿ, ತುಂಬಾ ಚೆನ್ನಾಗಿತ್ತು ಇವತ್ತು ಕಾರ್ಯಕ್ರಮ. ಅಶ್ವಿನಿ ಮೇಡಮ್ ಅಂತ ಖುಷಿಯಾಗಿದ್ದಾರೆ. ಇವು ಸರ್ನ ಕರೆದ್ಬಿಟ್ಟು ಎಲ್ಲಾನು ನಗಿಸ್ಬಿಟ್ರು, ವಿಡಿಯೋ ಆನ್ ಮಾಡೋ ತರ ಮಾಡ್ಬಿಟ್ರು. ಹರೀಶ್ ಸರ್ ಎಲ್ಲಾರು ವಿಡಿಯೋ ಆನ್ ಮಾಡ್ಕೊಂಡ್ರು. ನಮಸ್ತೆ ಮೇಡಮ್.
ನಾನು ಒಂದ್ ಸಣ್ಣದಾಗ ಒಂದ್ ಹಾಡು ಹೇಳ್ತೀನಿ, ಯಾಕೆಂದ್ರೆ ಇಲ್ಲಿ ಹನುಮನ್ ಕಾಟ ಜಾಸ್ತಿ. ಅದಕ್ಕೆ ಅವನಿಗೆ ಒಂದ್ ಹಾಡನ್ನ ನಾನೇ ಕರ್ದು ಬಿಡೋಣ ಅಂತ ಹೇಳ್ತಾ ಇದೀನಿ. ಇಲ್ಲಿ ಬೆಳಗ್ಗೆನೆ ಇದು ಒಂದು 3 ಹಣ್ಣುಗಳ್ದೆಲ್ಲ ಕವರ ಎತ್ಕೊಂಡು ಹೊಟ್ಟೋಯ್ತು. ಇವಾಗ ನಾನು ಅದಕ್ಕೆ ಆನ್ ಮಾಡಿರ್ಲಿಲ್ಲ, ಇವಾಗ ಆನ್ ಮಾಡ್ತೀನಿ. ಮಾಡಿದೀನಿ, ಹೇಳ್ತೀನಿ. ತುಂಬಾ ಹನುಮಗಳ ಕಾಟ ಇಲ್ಲಿ. ಒಂಚೂರು ಕಣ್ಣು ಮುಚ್ಚಿದ್ರೆ ಸಾಕು, ಧ್ಯಾನ ಕೂತ್ಕೊಂಡ್ರು ನಾವು ಅದರದ್ದೇ ಧ್ಯಾನದಲ್ಲಿ ಇರ್ಬೇಕು. ಫುಲ್ ಎಲ್ಲ ಬೋಲ್ಟ್ ಹಾಕಿ ಕೂತ್ಕೊಂಡ್ರೆ ಮಾತ್ರ ನಾವು ಬಚಾವ್, ಇಲ್ಲಾಂದ್ರೆ ನಮ್ಮನೆ ಬೇಕಾದ್ರೆ ಏನಾದ್ರು ಮಾಡ್ಬಿಡುತ್ತೆ. ಆ ತರ ಇದೆ. ಹಾಡು ಹೇಳ್ತೀನಿ ಇವ್ರಿಗೆ. ವಾಯುದೇವರ ಮೇಲೆ ಒಂದು ಹಾಡು. ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಅಲ್ಲಲ್ಲಿ ನೀನಿರುತಿ ಮಾರುತಿ, ಅಲ್ಲಲ್ಲಿ ನೀನಿರುತಿ. ಎಲ್ಲಿರುವೆ ಎಲ್ಲಿರುವೆ ತಂದೆ ಬಾರೋ. ಅಂದು ರಘುನಂದನಿಗೆ ವಂದಿಸುತ್ತ ಇಂದಿರೆಯ, ಅಂದು ರಘುನಂದನಿಗೆ ವಂದಿಸುತ್ತ ಇಂದಿರೆಯ, ಕಂಡುಕೊಂಡಾಡಿದ್ಯಲ್ಲೋ ಮಾರುತಿ, ಕಂಡುಕೊಂಡಾಡಿದ್ಯಲ್ಲೋ ಮಾರುತಿ. ಎಲ್ಲಿರುವೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ರಂಗನ ಅರ್ಧಾಂಗಿಗೆ ನೀ ಉಂಗುರವನಿತ್ತು, ರಂಗನ ಅರ್ಧಾಂಗಿಗೆ ನೀ ಉಂಗುರವನಿತ್ತು, ವನ ಭಂಗವ ಮಾಡಿದ್ಯಲ್ಲೋ ಮಾರುತಿ, ವನ ಭಂಗವ ಮಾಡಿದ್ಯಲ್ಲೋ ಮಾರುತಿ. ಎಲ್ಲಿರುವೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ರಕ್ಕಸರ ಸೊಕ್ಕ ಮುರಿ ದಿಕ್ಕಿಲಂಕೆಗೆ ಗುರಿ, ರಕ್ಕಸರ ಸೊಕ್ಕ ಮುರಿ ದಿಕ್ಕಿಲಂಕೆಗೆ ಗುರಿ, ಉಕ್ಕಿ ಓಡಾಡಿದ್ಯಲ್ಲೋ ಮಾರುತಿ, ಉಕ್ಕಿ ಓಡಾಡಿದ್ಯಲ್ಲೋ ಮಾರುತಿ. ಎಲ್ಲಿರುವೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಶೇಷಗಿರಿ ವಾಸಗೆ ನೀ ದಾಸನೆಂದು ನಂಬಿದೈ, ಶೇಷಗಿರಿ ದಾಸಗೆ ನೀ ದಾಸನೆಂದು ನಂಬಿದೈ, ದಾಸಗೆ ದಯ ಮಾಡೋ ಮಾರುತಿ, ದಾಸಗೆ ದಯ ಮಾಡೋ ಮಾರುತಿ. ಎಲ್ಲಿರುವೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಅಲ್ಲಲ್ಲಿ ನೀನಿರುತಿ ಮಾರುತಿ, ಅಲ್ಲಲ್ಲಿ ನೀನಿರುತಿ. ಊರಿಗೊಂದು ಗುಡಿಯ ಕಟ್ಟಿ ಮಾರುತಿಯ ನಿಟ್ಟರೋ, ಊರಿಗೊಂದು ಗುಡಿಯ ನಿಟ್ಟು, ಊರಿಗೊಂದು ಗುಡಿಯ ಕಟ್ಟಿ ಮಾರುತಿಯ ನಿಟ್ಟರು, ಅಲ್ಲಿ ಏಕೆ ಹೋಗದಿಲ್ಲಿರುವಿ, ಅಲ್ಲಿ ಹೋಗದೇಕೆ ನೀನಿಲ್ಲಿರುವಿ ಮಾರುತಿ. ಎಲ್ಲಿರುವೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ. ಎಲ್ಲೆಲ್ಲಿ ನೀನಿರುವೆ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಹರೇ ಶ್ರೀನಿವಾಸ. ಎಸ್ ಮಾ, ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ. ಶಿವಕುಮಾರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುರುದೇವ ನಮಸ್ಕಾರ. ಗುರುದೇವ ನಮಸ್ಕಾರ. ನಮಸ್ಕಾರ, ಹೇಳಿ ಗುರುದೇವ. ಇದು ಒಂದ್ಸತಿ ಪತ್ರಿಜಿ ಗುರುಗಳದ್ದು ಒಂದ್ ಸ್ವಲ್ಪ ಸಾಂಗ್ ಹಾಕಿದ್ರಿ, ಹಂಗ ಸೆಟರ್ಡೆ ಅದೊಂದು ಹಾಕಿದ್ರೆ ಸ್ವಲ್ಪ ಆನಂದ ಆಗ್ತಾ ಇತ್ತು ಅಂತ ನನ್ನೊಂದು ಅನಿಸಿಕೆ ಗುರುದೇವ. ಯಾವುದು? ಡಾಕ್ಟರ್ ಪತ್ರಿಜಿ ಗುರುಗಳದ್ದು ಏನ್ ಸಾಂಗ್ ಇದಾವಲ್ಲ ಗುರುದೇವ, ಅವು ಹಾಕಿದ್ರೆ ಸ್ವಲ್ಪ ಆನಂದ ಆಗ್ತಾ ಇತ್ತು ಅಂತ ನನ್ನೊಂದು ಅನಿಸಿಕೆ ಗುರುದೇವ. ಅದಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ತುಂಬಾ ಸಿಗ್ತದೆ, ಪ್ರತಿಯೊಬ್ಬರಿಗೆ ಯೂಟ್ಯೂಬ್ ಇದೆ. ಈಗ ಇಲ್ಲಿ ಏನಂದ್ರೆ ನೇರವಾಗಿ ಯಾರ್ಯಾರು ಪ್ರತ್ಯಕ್ಷವಾಗಿ ಅವರವರ ಪ್ರತಿಭೆ ತೋರಿಸ್ಕೊಳಕ್ಕೂ ಅವಕಾಶ ಇದು ಈ ವೇದಿಕೆ. ಸೊ ಹಾಡುಗಳು ಯಾವಾಗ್ಲೂ ಹಾಕ್ಬೋದು, ಏನಾದ್ರು ಎನಿ ಟೈಮ್ ಹಾಕ್ಬೋದು. ಬಟ್ ಆದ್ರೆ ಹಾಡುಗಳು ಪ್ರತಿಯೊಬ್ಬರಿಗೂ ಈಗ ಮೊಬೈಲಲ್ಲೇ ಇದೆ. ಅಂದ್ರೆ ಅವರ ಮೊಬೈಲಲ್ಲೇ ಯೂಟ್ಯೂಬ್ ಅಲ್ಲಿ ಹೋದ್ರೆ ಪ್ರತಿಯೊಂದು ಹಾಡು ಸಿಗತ್ತೆ, ನಮ್ಮ ಪತ್ರಿ ಸರ್ದು ಅನೇಕ ಸಾಂಗ್ಸು. ಬಟ್ ಇಲ್ಲಿ ಸಮಯ ಏನ್ ಮಾಡ್ತೀವಿ ಅಂದ್ರೆ ಅವರ ಪ್ರತಿಭೆ ತೋರಿಸ್ಕೊಳಕ್ ಮಾತ್ರ ಅವಕಾಶ ಕೊಡ್ತೀವಿ. ಅವರ ಪ್ರತಿಭೆ ಅಂದ್ರೆ ಅವರೇ ಆಡೋದು,
ಅವರೇ ಕವನ ಹೇಳೋದು, ಅವ್ರಿಗೆ ಏನಾದ್ರು ಅವ್ರಿಗೆ ಅನಿಸಿಕೆ ಇದೆಯೋ ಆ ಥರ, ಅಂದ್ರೆ ಅವರ ಸ್ಕಿಲ್ ಡೆವಲಪ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆ ಗುರುದೇವ್, ಓಕೆ, Right. ಧನ್ಯವಾದ ಗುರುದೇವ್. ರೈಟ್. ಗುರುಜಿ, ಹ್ಯಾಂಡ್ ರೈಸ್ ಎಲ್ಲ ಮುಗ್ದಿದೆ. ಎಸ್ ಮಾ, ಸಂಪನ್ನಗೊಳಿಸ್ಬೋದಲ್ಲ ಕಾರ್ಯಕ್ರಮ? ಎಸ್. ಓಕೆ, ಇನ್ನ ಕೊನೆಯದಾಗಿ ಯಾರೆಲ್ಲಾದ್ರೂ ಗುರುಜಿ ಅವಕಾಶ ಕೊಡೋದು ಅಂತಾದ್ರೆ, ನಾನೇನಾದ್ರೂ ಹೇಳ್ಬೇಕಿತ್ತು, ಮಾತಾಡೋದಿತ್ತು, ಒಂದು ಹಾಡು ಹೇಳ್ಬೇಕಿತ್ತು ಅನ್ನೋದಿದ್ರೆ ಖಂಡಿತವಾಗ್ಲೂ ಅವಕಾಶ ಇದೆ ಮಾಸ್ಟರ್ಸ್. ಇಬ್ರು ಮಾಸ್ಟರ್ಸ್ಗೆ ಅವಕಾಶ ಇದೆ. ಜ್ಯೋತಿ ಮೇಡಮ್. ಜ್ಯೋತಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಸರ್, ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕಿತ್ತು ನಾನು. ಹೇಳಿ. ಸರ್, ಇಲ್ಲಿ ಹಾಸನದಲ್ಲಿ ಭಾಗ್ಯಶ್ರೀ ಮೇಡಮ್ದು ಇದು ಒಂದು ಬುಕ್ ರಿಲೀಸಿಂಗ್ ಪ್ರೋಗ್ರಾಮ್ ಇದೆಯಲ್ವಾ? ಅದು ಯಾವ ಡೇಟ್ ಅಲ್ಲಿ ಇದೆ ಸರ್? ಭಾಗ್ಯಶ್ರೀ ಮೇಡಮ್ದು ಬುಕ್ ರಿಲೀಸ್ ಅನ್ನೋದು ನಂಗೆ ಗೊತ್ತಿಲ್ಲ. ಏನ್ ಬುಕ್ ಅಂದ್ರೆ ಐ ಥಿಂಕ್ 3 o'clock 3 ಗಂಟೆ ಕಾರ್ಯಕ್ರಮ ಬರ್ತಾರಲ್ಲ ಮಾಸ್ಟರ್ ಅವರು? ಹೌದು ಸರ್. ಓಕೆ ಓಕೆ. ಅದು 27ನೇ ತಾರೀಕು ಅಂತ ಹೇಳಿದ್ರು. ಅದು ನಾಳೆ, ಮೋಸ್ಟ್ಲಿ ನಾಳೆನೆ. ನಾಳೆ ಇದೆಯಾ ಸರ್? ಹೌದು ಹಾಸನಲ್ಲಿ. ಅಂದ್ರೆ ಅಲ್ಲಿ ಇವರು ಅಯ್ಯಪ್ಪ ಪಿಂಡಿ ಅವ್ರು ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದರಲ್ಲಿ ರಿಲೀಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ. ಹೌದು ಸರ್. ಅವ್ರದ್ದು ಏನಾರು ನಂಬರ್ ಸಿಗುತ್ತಾ? ನಂಬರು ನಮ್ಮ ಹತ್ರ ಏನಿಲ್ಲ. ನಂಬರು ಭಾಗ್ಯಶ್ರೀ ಮೇಡಮ್ ನಂಬರ್ ಇಲ್ಲ ತಮ್ಮ ಹತ್ರ? ಅವ್ರದ್ದಿದೆ ಸರ್, ಬರ್ಕೊಂಡಿದ್ದೀನಿ. ಅವ್ರಿಗೆ ಕಾಲ್ ಮಾಡಿ ಡೈರೆಕ್ಟ್ ನೇರವಾಗಿ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಗುರುಜಿ, ಹ್ಯಾಂಡ್ ರೈಸ್ ಎಲ್ಲ ಮುಗ್ದಿದೆ. ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಸ್. ಓಕೆ ಮಾಸ್ಟರ್ಸ್, ಪ್ರತಿ ಶನಿವಾರ ಇದೇ ರೀತಿ ವಿಶೇಷ ಸಂಚಿಕೆ ಕಾರ್ಯಕ್ರಮ ಇರುತ್ತೆ. ಪ್ರತಿಯೊಬ್ಬರಲ್ಲೂ ಕಲೆ ಅನ್ನೋದು ಇರುತ್ತೆ, ಅದನ್ನ ಹೊರಗಡೆ ಹಾಕ್ಬೇಕು. ನಾವು ದೊಡ್ಡವರು, ನಾನು ಕಾಲೇಜ್ಗೆ ಓದ್ತಾ ಇದ್ದಾಗ ಒಬ್ರು ಹೇಳ್ತಾ ಇದ್ರು ಲೆಕ್ಚರರು, ಕಲೆ ತಮ್ಮಲ್ಲಿ ಹೊರಗಡೆ ಆಗ್ತಿಲ್ಲ ಅಂತಂದ್ರೆ ಅದು ಕಲೆ ಇದ್ದು ಸತ್ತ ಹಾಗೆ ಅಂತ. ಹಾಗಾಗಿ ಈ ಸಮಯ ನಮಗಾಗಿ ಕೊಟ್ಟಿದ್ದಾರೆ, ಅದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ಧ್ಯಾನ ಕಾರ್ಯಕ್ರಮ ಮಾಡಿಸಿದಂತಹ ನಮ್ಮ ಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೆ ಜ್ಞಾನವನ್ನು ಹಂಚಿದಂತಹ ಅಂಬಿಕಾ ಮೇಡಮ್ಗೆ ಹಾಗೂ ಇಲ್ಲಿಯವರೆಗೂ ಝೂಮ್ ನಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಹಾಗೂ ಯೂಟ್ಯೂಬ್ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಪ್ರಾರ್ಥನೆಯ ಮೂಲಕ ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಥ್ಯಾಂಕ್ ಯು ಗುರುಜಿ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.